ಆಗಮಿಸ್ತಾ ಇದ್ದಾರೆ. ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ದೇವರಾದಂತಹ ಮೃತ್ಯುಂಜಯಪ್ಪ ಹಾಗೂ ಮಹಾಂತಪ್ಪ ಸ್ವಾಮಿಗಳನ್ನ ಮನದಲ್ಲಿ ನೆನೆಯುತ್ತಾ ಮೃತ್ಯುಂಜಯ ವಿದ್ಯಾಪೀಠ ಮಹಾಂತ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಂಸಭಾವಿ ಹಾಗೂ ಆರಕ್ಷಕ ಠಾಣೆ ಹಂಸಭಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರುವಂತಹ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಬರಮಾಡಿಕೊಳ್ಳುತ್ತಾ ಎಲ್ಲರನ್ನು ಸ್ವಾಗತಿಸುತ್ತಾ ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸುತ್ತೇವೆ. NCC ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಕೆಡೆಟ್ ಆದಂತಹ ತೇಜಸ್ವಿನಿ ಇವರಿಂದ ಶರಣು ಬಾಳಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ. ಈಗ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಡಾಕ್ಟರ್ SS ಮಠಪತಿ ಸರ್, ಉಪಪ್ರಾಚಾರ್ಯರು, MESC ಕಾಲೇಜ್ ಹಂಸಭಾವಿ. ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇನ್ನು ಹಮ್ಮಿಕೊಂಡ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನದ ಇಂದಿನ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ಪ್ರಾಚಾರ್ಯರ ಅನುಪಸ್ಥಿತಿಯಲ್ಲಿ ಇಂದಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ಅಧ್ಯಕ್ಷರ ಅನುಮತಿ ಮೇರೆಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾದ ಶ್ರೀ BV ಕೆರೂಡಿ, ಕಾರ್ಯಾಧ್ಯಕ್ಷರು ಮೃತ್ಯುಂಜಯ ವಿದ್ಯಾಪೀಠ ಹಂಸಭಾವಿಯವರನ್ನು ಈ ಸಮಾರಂಭಕ್ಕೆ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಇಂದಿನ ಮುಖ್ಯ ಅತಿಥಿಗಳಾಗಿ 3 ಜನ ಗಣ್ಯರು ಆಗಮಿಸಿದ್ದಾರೆ. ರಾಣೆಬೆನ್ನೂರು ಉಪವಿಭಾಗದ ಇದು KCC DSP ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಸರ್ವ ವಿದ್ಯಾರ್ಥಿಗಳ ವತಿಯಿಂದ, ನಮ್ಮೆಲ್ಲ ಉಪಾಧ್ಯಾಯರ ವತಿಯಿಂದ ಸ್ವಾಗತ ಸುಸ್ವಾಗತ. ಹಿರೇಕೆರೂರು ವೃತ್ತದ ಶ್ರೀ ಮಂಜುನಾಥ್ ಪಂಡಿತ್ CP ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ. ನಮ್ಮದೇ ಗ್ರಾಮದ ಆರಕ್ಷಕ ಠಾಣೆಯ PSC ಆದಂಥ ಶ್ರೀ ಆನಂದ್ ನಾಯ್ಕ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ.
ಸಮಾರಂಭಕ್ಕೆ ಆಗಮಿಸಿದ ಪತ್ರಕರ್ತರಿಗೂ ನಮ್ಮೆಲ್ಲ ಪ್ರಾಧ್ಯಾಪಕ ವೃಂದದವರಿಗೂ ಮತ್ತು NCC ಕೆಡೆಟ್ಸ್ ಅವರಿಗೂ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತ ಕೋರುತ್ತಾ ಸ್ವಾಗತ ಮಾಡ್ತೀನಿ. ಅತಿಥಿಗಳಿಗಿಂತ ಮುಖ್ಯ ಅತಿಥಿಗಳ ಹಿನ್ನೆಲೆಗಳಿಗಿಂತ ಪ್ರಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ರಾಣೆಬೆನ್ನೂರು ಉಪವಿಭಾಗದ DSP ಸರ್ ಶ್ರೀ ಲೋಕೇಶ್ ಜಿ ಅವರಿಗೆ ಮಹಾವಿದ್ಯಾಲಯದ ವತಿಯಿಂದ ಒಂದು ಸನ್ಮಾನ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಮಹಾವಿದ್ಯಾಲಯದ ಪರವಾಗಿ ಸನ್ಮಾನ. ವೇದಿಕೆ ಮೇಲಿರುವ ಗಣ್ಯರು ಅದನ್ನು ನಡೆಸಿಕೊಡ್ಬೇಕಂತ ಹೇಳಿ ವಿನಂತಿ ಪಡಿಸಿಕೊಳ್ಳುತ್ತೇವೆ. ಈಗ ಮುನ್ಸಿಪಾಲಿ PSI ಸರ್ ಅಂತ ಶ್ರೀ ಆನಂದ್ ನಾಯಕ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಮೃತ್ಯುಂಜಯ ಕಾಲೇಜಿನ ಅಧ್ಯಕ್ಷರಾದಂಥ ಕೆರಡಿ ಸರ್ ಅವರೇ, ನಮ್ಮ ಒಂದು DSP ಸಾಹೇಬರಾದಂಥ ಲೋಕೇಶ್ ಸಾಹೇಬ್ರವರೇ, ಮಂಜುನಾಥ್ ಸರ್ ಅವರೇ, ಹಾಗೂ ಈ ಒಂದು ಕಾಲೇಜಿನ ಸರ್ವ ಸದಸ್ಯ ಮಂಡಳಿಯವರೇ, ವಿದ್ಯಾರ್ಥಿಗಳೇ, ಹಾಗೂ ಈ ಒಂದು ಕಾರ್ಯಕ್ರಮದ ಆಯೋಜಕರೇ, ಹಾಗೂ ಪತ್ರಿಕಾ ವರದಿಗಾರರೇ, ಹಾಗೂ ನಮ್ಮ ಒಂದು ಠಾಣೆಯ ಸಿಬ್ಬಂದಿ ವರ್ಗದವರೇ, ಪ್ರತಿ ವರ್ಷವೂ ನಾವು ಡಿಸೆಂಬರಲ್ಲಿ ಅಪರಾಧ ತಡೆ ಮಾಸ ಮಾಡ್ತೀವಿ, ರಸ್ತೆ ಸುರಕ್ಷಾ ಸಪ್ತಾಹ ಮಾಡ್ತೀವಿ, ಡ್ರಗ್ ಫ್ರೀ ಅವೇರ್ನೆಸ್ ಮಾಡ್ತೀವಿ, ಮತ್ತೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಪೋಕ್ಸೋದಾಗಿರ್ಬೋದು, ಸೈಬರ್ ಕ್ರೈಮ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಅಭಿಯಾನಗಳನ್ನು ಮಾಡ್ತೀವಿ. ಅಂದರೆ ಇದರ ಉದ್ದೇಶ ಇಷ್ಟೇ, ಜನರಲ್ಲಿ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥದ್ದು. ನಾವು ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳನ್ನ ಏನಕ್ಕೆ ಅವರಿಗೆ ಟಾರ್ಗೆಟ್ ಮಾಡ್ತೀವಿ ಅಂದರೆ, ಅವರಲ್ಲಿ ಈ ಒಂದು ಜಾಗೃತಿ ಏನಾದರೂ ಎಚ್ಚೆತ್ಕೊಂಡ್ರೆ ಮುಂದೆ ಭವಿಷ್ಯದ ಪ್ರಜೆಗಳಾದಂಥ ಅವರು ಮುಂದೆ ಸಮಾಜದಲ್ಲಿ ಒಂದು ಸಂಸ್ಕೃತಿನ ಮತ್ತೆ ಒಂದು ಒಳ್ಳೆ ಬೆಳವಣಿಗೆನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಅಷ್ಟೇ. ಹಾಗಾಗ್ಬಿಟ್ಟು ಈ ಒಂದು ಸಮಯದಲ್ಲಿ ನಾವೆಲ್ಲ ನಿಮ್ಮ ಕಾಲೇಜಿಗೆ ಬಂದು ಈ ಒಂದು ರಸ್ತೆ ಸುರಕ್ಷಾ ಸಪ್ತಾಹ ಬಗ್ಗೆ ಒಂದು ಅರಿವು ಕಾರ್ಯಕ್ರಮನ ನಮ್ಮ DSP ಸಾಹೇಬರು ಮತ್ತೆ ನಮ್ಮ CPI ಸಾಹೇಬರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇತ್ತೀಚೆಗೆ ತುಂಬ ಅಪಘಾತ ಪ್ರಕರಣಗಳಾಗ್ತಿದೆ, ಇದರಲ್ಲಿ ಹೆಚ್ಚಿನ ಸಾವು ನೋವುಗಳಾಗ್ತಿದೆ. ಸೊ ಇದನ್ನು ತಡೆಗಟ್ಟುವಂಥ ಒಂದು ಉದ್ದೇಶ ಇದು ಏನಾದರೂ ಪರಿಣಾಮಕಾರಿಯಾಗಿ ಜಾರಿಯಾದರೆ ನಮಗೆ ಯಾವುದೋ ಒಂದು ಜೀವನ ಉಳಿಸಿದಂತಹ ಒಂದು ಹೆಮ್ಮೆ ಮತ್ತು ಒಂದು ಅದರ ಭಾಗ್ಯ ಒಲಿಯುತ್ತದೆ. ಹಾಗಾಗ್ಬಿಟ್ಟು ನೀವು ಏನು ರಸ್ತೆ ಸುರಕ್ಷತೆನ ಎಷ್ಟು ಸದುಪಯೋಗ ಪಡಿಸ್ಕೊಂಡು ಪರಿಣಾಮಕಾರಿಯಾಗಿ ಅದನ್ನು ಅಳವಡಿಸ್ಕೊಂತೀರೋ ಅಷ್ಟು ಸಾವು ನೋವುಗಳನ್ನು ತಡೆಗಟ್ಟಬಹುದು. ಹಾಗಾಗ್ಬಿಟ್ಟು ವಾಹನ ಚಾಲನೆ ಮಾಡುವಾಗ ಒಂದಷ್ಟು ಸಲಹೆ ಸೂಚನೆ ಮತ್ತು ಕಾನೂನಲ್ಲಿ ಏನಿದೆ ನಿಯಮಗಳನ್ನು ದಯವಿಟ್ಟು ಅನುಸರಿಸ್ರಿ. ಅದನ್ನು ಅನುಸರಿಸಿದ್ದೇ ಆಗಲಿ ನಮಗೆ ಯಾವುದೇ ರೀತಿಯಂಥ ಒತ್ತಡ ಸೃಷ್ಟಿಯಾಗಲ್ಲ. ಹಾಗಾಗ್ಬಿಟ್ಟು ತಾವು ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತೆ ಮುಂದೆ ನಮ್ಮ DSP ಸಾಹೇಬರು ಮತ್ತು CPI ಸಾಹೇಬರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀ ಆನಂದ್ ನಾಯಕ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಹಿರೇಕೆರೂರು ವೃತ್ತ CPI ಸರ್ ಆದಂತಹ ಶ್ರೀ ಮಂಜುನಾಥ್ ಪಂಡಿತ್ ಸರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನನ್ನ ಮೇಲಾಧಿಕಾರಿಗಳಾಗಿರ್ತಕ್ಕಂತಹ ಮಾನ್ಯ DSP ಸಾಹೇಬರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಕೆರಡಿ ಸಾಹೇಬರೇ, ಈ ಒಂದು ಹೆಸರಾಂತ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂತಹ ಮಾನ್ಯ ಪ್ರಾಚಾರ್ಯ ಸಾಹೇಬರೇ, ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಿಮ್ಮೆಲ್ಲರ ಭೇಟಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಿಕ್ಕೆ ಶಿಕ್ಷಣ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ ನಮ್ಮ ಯುವ ನಾಯಕ
PSI ಆನಂದ್ರವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಬೋಧಕ ಸ್ನೇಹಿತರ, ಬೋಧಕೇತರ ವರ್ಗದ ಸಿಬ್ಬಂದಿಯವರೇ, ನೆಚ್ಚಿನ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಸ್ವಾಭಾವಿಕ ಪೊಲೀಸ್ ಠಾಣೆಯ ಯಾವತ್ತೂ ನನ್ನ ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಸ್ಪೆಸಿಫಿಕ್ ಆದಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ನಿಮಗೆ ಹೇಳಲೇಬೇಕಾದಂತಹ ಕೆಲವೊಂದು ವಿಚಾರಗಳಿದ್ದಾವೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆ ಕಾರಣಕ್ಕೋಸ್ಕರ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ, ನೀವು ಕೇಳಲಿಕ್ಕೆ ಬಂದಿದ್ದೇವೆ, ನಾವು ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಬಂದಿದ್ದೇವೆ. ನನಗಿಂತ ಚೆನ್ನಾಗಿ ಅತ್ಯಂತ ಚಂದವಾಗಿ ಮತ್ತು ನಿಮ್ಮೆಲ್ಲರಿಗೂ ಮನ ಮುಟ್ಟುವಂತೆ ನಮ್ಮ DSP ಸಾಹೇಬರು ಮಾತಾಡೋರಿದ್ದಾರೆ. ಅವರು ನಮಗೆ ನನ್ನ ಕಾಲೇಜು ವಿದ್ಯಾರ್ಥಿ ದೆಸೆಯಿಂದಲೂ ಅವರು ನನಗೆ ಮಾರ್ಗದರ್ಶಕರು ಮತ್ತು ಒಂಥರ ಸ್ಫೂರ್ತಿ. ಬಹಳಷ್ಟು ವಿಷಯಗಳಲ್ಲಿ ಅವರು ನಮಗೆ ಸ್ಫೂರ್ತಿದಾಯಕರು. ಈ ಒಂದು ಪೊಸಿಷನ್ಗೆ ನಾನು ಬರಲಿಕ್ಕೆ ಅಥವಾ ಬರ್ದಿರೋದಕ್ಕೆ ಸಾಹೇಬ್ರ ಕಾರಣ ಇದೆ. ಕೆಲವೊಂದು ವಿಷಯಗಳಲ್ಲಿ ಇರಲಿ. ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಅವರು ನನಗೆ ಹಿರಿಯರು, ಒಂದೇ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವಾಗಲೇ ಅವರು ಓಡಾಡ್ತಾ ಇದ್ದರೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಥವಾ ಒಬ್ಬರು ಯಾರೋ ಪೊಲೀಸ್ ಆಫೀಸರು ಓಡಾಡ್ದಂಗೆ ಇರೋದು ಕಾರಿಡಾರ್ಗಳು. ಅವ್ರು ನೋಡಿದ್ರೆ ಅವಾಗಲೇ ನಮ್ಗೆ ಅನ್ನಿಸ್ತಾ ಇತ್ತು, ಈ ಕ್ಯಾಂಡಿಡೇಟ್ ಇದು ಇಲ್ಲ ಪೊಲೀಸ್ಗೆ ಹೋಗುತ್ತೆ ಇಲ್ಲ ಮಿಲಿಟ್ರಿಗೆ ಹೋಗುತ್ತೆ ಅಂತ. ಹಂಗೆ ನಮಗಿಂತ ಮುಂಚೆ ಪೊಲೀಸ್ ಇಲಾಖೆಗೆ ಸೇರಿಕೊಂಡ್ರು. ಸೊ ನಾವು ಅವ್ರನ್ನ ಫಾಲೋ ಮಾಡಿದ್ವಿ. ಸೊ ಅವರ ಮಾತುಗಳು ಇನ್ನೂ ಚಂದ ಹೇಳಲಿಕ್ಕೆ ನಿಮಗೆ ಭಾಳಷ್ಟು ವಿಷಯಗಳು ಸಹ ಸಿಗ್ತವೆ. ವಿಚಾರಕ್ಕೆ ಬರೋಣ. ರಸ್ತೆ ಸುರಕ್ಷತಾ ಸಪ್ತಾಹ ಅದು ಡಿಸೆಂಬರ್ ತಿಂಗಳಲ್ಲಿ ನಡೀತದೆ. ಹಾಗಾದರೆ ಇವರು ಮೇ ತಿಂಗಳಲ್ಲಿ ಏನಕ್ಕೆ ಬಂದ್ದಾರೆ ಪೊಲೀಸ್ನ? ಯಾವ ಕಾಲಕ್ಕೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಮಾಹಿತಿ ಯಾವ ಕಾಲಕ್ಕೆ ಬೇಡ, ಸಾರ್ವಜನಿಕರಿಗೆ ಯಾವ ಕಾಲಕ್ಕೆ ಬೇಡ ಹೇಳಿ? ಎಲ್ಲ ಕಾಲಕ್ಕೂ ಬೇಕು ಆ ಮಾಹಿತಿ. ಯಾವುದೋ ಒಂದು ತಿಂಗಳು ಆಯ್ಕೆ ಮಾಡಿರ್ತೀವಿ, ಆ ತಿಂಗಳಲ್ಲಿ ಮಾತಾಡ್ತೀವಿ ಹೋಗ್ತೀವಿ ಅಂತಲ್ಲ. ಅದು ಸರ್ವಕಾಲಿಕವಾಗಿ ಬೇಕಾಗಿರುವಂತಹ ಮಾಹಿತಿ. ಅದೊಂದೇ ವಿಚಾರ ಇಟ್ಕೊಂಡು ಮಾತಾಡೋದಕ್ಕಿಂತ ಭಾಳಷ್ಟು ವಿಷಯಗಳು ಬೇರೆ ಬೇರೆ ವಿಷಯಗಳು ಯುವಕರ ಜೊತೆ ಮಾತಾಡಲಿಕ್ಕೆ ತುಂಬ ಇದ್ದಾವೆ. ಸೊ ಅವೆಲ್ಲವನ್ನು ಸೇರಿಸಿ ಮಾತಾಡಬೇಕು. ಆದರೆ ಭಾಳಷ್ಟು ಸಮಯ ಹಿಡಿತದೆ. ನೋಡಿ, ಇತರೆ ಅಪರಾಧಗಳು ಇದ್ದಾವೆ. ಉದಾಹರಣೆಗೆ ಡ್ರಗ್ಸ್ ಸಂಬಂಧಿತ ಅಪರಾಧಗಳು, ಪೋಕ್ಸೋ ಸಂಬಂಧಿತ ಅಪರಾಧಗಳು, ಅಥವಾ ಇದು ಚುಡಾಯಿಸುವ ವಿಚಾರಕ್ಕೆ ಸಂಬಂಧ ಅಪರಾಧಗಳು, ಅಥವಾ ಇನ್ನು ಹಲವಾರು ವಿಷಯಗಳು, ಭಾಳಷ್ಟು ವಿಷಯಗಳು ಕನೆಕ್ಟ್ ಆಗ್ತವೆ. ನಾವು ವಿದ್ಯಾರ್ಥಿನಿಯರ ಜೊತೆ ಮಾತಾಡೋಕ್ಕೆ ನಿಂತಾಗ ಭಾಳಷ್ಟು ವಿಷಯಗಳು ಕನೆಕ್ಟ್ ಆಗ್ತವೆ. ಆದರೆ ಸ್ಪೆಸಿಫಿಕ್ ಆಗಿ ಇದ್ರ ಮೇಲೆ ನಾನು ಮಾತಾಡಿ ಆಮೇಲೆ ಉಳಿದ ವಿಷಯಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಹೆಚ್ಚಿಗೆ ವಿಳಂಬ ಮಾಡಲ್ಲ. ಒಂದು ಇನ್ಸಿಡೆಂಟ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಾತನ್ನು. ನಾನು ಒಂದು ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ರ್ಯಾಂಕಿಂಗ್ ಹೆಂಗಿರುತ್ತೆ ಅಂದರೆ PSI ಆದಮೇಲೆ PSI ಅವರು ಇರ್ತಾರೆ. ಅವರ ಪ್ರಮೋಷನ್ ಅಂದರೆ ಇನ್ಸ್ಪೆಕ್ಟರ್ ಆದಮೇಲೆ ಪ್ರಮೋಷನ್ ಅಂದರೆ DSP ಅವರು, ನಂತರ ಅಡಿಷನಲ್ SP ಈ ರ್ಯಾಂಕಿಂಗ್ ಇರ್ತದೆ ಪೊಲೀಸ್ ಅಧಿಕಾರಿಗಳಲ್ಲಿ. ಸೊ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕಾದ್ರೆ ನಾವು ಸ್ಟೇಷನಲ್ಲಿ ಕೂತಿರ್ತೀನಿ, ಒಂದು ಫೋನ್ ಬರ್ತದೆ, ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ಬೇಗ ಬರಲಿ ಅಂತ. ಇಮಿಡಿಯೇಟ್ ಹೆಂಗಿದ್ದು ಹಂಗೆ ಓಡೋಗ್ಬಿಡ್ತೀನಿ, ಜೀಪ್ ತೊಗೊಂಡು ಹೋಗ್ತೀನಿ ಸ್ಪಾಟಿಗೆ. ಭಾಳ ದೂರ ಏನಾರಲ್ಲ, ಹತ್ತಿರ ಇರ್ತದೆ, ಹೋಗ್ತೀನಿ. ಒಂದು ಹುಡುಗಿ ಇಂಜೂರ್ಡ್ ಆಗಿರ್ತಾಳೆ, ಹೆಡ್ ಇಂಜುರಿ ಇರ್ತದೆ. SSLC ಹುಡುಗಿ, ಅವಳಿಗೆ ಲಾಸ್ಟ್ ಎಕ್ಸಾಮ್ ಬರೆದಿರ್ತಾಳೆ. ಬರೆದು ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಾರು ಕುತ್ಕೊಂಡು ಹೋಗಿರ್ತದೆ, ಹೆಡ್ ಇಂಜುರಿ ಇರ್ತದೆ. ಅವಳು ಅಲ್ಲೇ ಅನ್ಕಾನ್ಷಿಯಸ್ ಸ್ಟೇಜಲ್ಲಿ ಇರ್ತಾಳೆ. ನಮ್ಮ ಜೀಪಲ್ಲಿ ಹಾಕೋಬೇಕಂತ ರೆಡಿ ಮಾಡ್ಕೊಳ್ತಾ ಇರ್ತೀವಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ. ಆ ಸಂದರ್ಭಕ್ಕೆ ಇಮಿಡಿಯೇಟ್ ಯಾರೋ ಫೋನ್ ಮಾಡಿರ್ತಾರೆ, ಆಂಬುಲೆನ್ಸ್ ಸಹ ಬರುತ್ತೆ. ನನ್ನ ಕೈಯಾರ ಆಂಬುಲೆನ್ಸ್ನವರು ಮತ್ತು ನಾನು ಇಬ್ಬರು ಸೇರಿ ಆ ಹುಡುಗಿನ ಆಂಬುಲೆನ್ಸಲ್ಲಿ ಹಾಕ್ತೀವಿ. ನನಗೆ ಯೂನಿಫಾರ್ಮ್ ಎಲ್ಲ ಆಗ್ತದೆ, ಹಾಕಿ ಕಳಿಸ್ತೀವಿ. ಸ್ವಲ್ಪ ದಾರಿಲಿ ಆನ್ ದ ವೇ ಹೋಗ್ಬೇಕಾದ್ರೆ ನನಗೆ ಫೋನ್ ಬರ್ತದೆ, ಆಂಬುಲೆನ್ಸ್ನವರು ಫೋನ್ ಮಾಡ್ತಾರೆ, ಸರ್ ಹುಡುಗಿ ಹೋಯ್ತು. ಆ ಘಟನೆ ಹೆಂಗಾಯ್ತು ಅಂತ ಹೇಳ್ತೀನಿ. ಅದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ತಿಳ್ಕೊಬೇಕು. ಎಸ್ಪೆಷಲಿ ನೀವು ಹೆಣ್ಣು ಮಕ್ಕಳು ಮತ್ತು ಹುಡುಗರು ದಾರಿಲಿ ಏನು ನೀವು ಬರ್ತಾ ಹೋಗ್ತಾ ಇರ್ತಾರಲ್ಲ, ಹೇಳ್ತೀನಿ. ಆ ಘಟನೆ ಹೆಂಗಾಗುತ್ತೆ ಅಂದರೆ
ಒಂದು 3-4 ಜನ ಹುಡುಗಿಯರು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಲೆಫ್ಟಲ್ಲಿ ನಡ್ಕೊಂಡು ಬರ್ಬೇಕಾ ರೈಟಲ್ಲಿ ನಡ್ಕೊಂಡು ಬರ್ಬೇಕಾ ರೋಡಿಗೆ? ಯಾರಾದ್ರೂ ಕೈ ಎತ್ತಿ ಹೇಳ್ತೀರಿ? ಲೆಫ್ಟಲ್ಲಿ ನಡ್ಕೊಂಡು ಹೋಗ್ಬೇಕಾ ರೈಟಲ್ಲಿ ನಡ್ಕೊಂಡು ಹೋಗ್ಬೇಕು? ಯಾವಾಗ ಲೆಫ್ಟ್ ಪಾಲನೆ ಮಾಡ್ಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಪಷ್ಟವಾಗಿ ಕೇಳಿ, ನಡ್ಕೊಂಡು ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ನಡ್ಕೊಂಡು ಹೋಗ್ಬೇಕಾ ರೈಟಲ್ಲಿ ನಡ್ಕೊಂಡು ಹೋಗ್ಬೇಕು? ಕೈ ಎತ್ತಿ. ಯಾರಿಗೆ ಗೊತ್ತಿದೆ ಕೈ ಹೇಳಿ. ಏನು ಲೆಫ್ಟ್ ರೈಟ್ ಅಂತ ಹೇಳೋಕ್ಕೂ ಸಂಕೋಚ ಬಿಗ್ಮಾನ? ರೈಟ್. ಲೆಫ್ಟ್ ಅನ್ನೋರು ಎಷ್ಟು ಜನ ಕೈ ಎತ್ತಿ? ಗುಡ್. ಆಮೇಲೆ ಎಷ್ಟು ಜನ ಲೆಫ್ಟ್ ಅಂತೀರಿ ಕೈ ಎತ್ತಿ, ಎಷ್ಟು ಜನ ರೈಟ್ ಅಂತೀರಿ ಕೈ ಎತ್ತಿ? ಲೆಫ್ಟ್ ಎಷ್ಟು ಜನ ಕೈ ಎತ್ತಿ? ಎಡಗಡೆ ನಡ್ಕೊಂಡು ಹೋಗ್ಬೇಕು ಸರ್ ಅಂತ. ಸೊ ಮೆಜಾರಿಟಿ ನಿಮ್ಮದೇ ಸರ್ಕಾರ ಕೈ ಇರಿಸಿ. ನಿಮ್ಮದೇ ಸರ್ಕಾರ ರಚನೆ ಆಗೋದು. ರೈಟಿಗೆ ನಡ್ಕೊಂಡು ಹೋಗ್ಬೇಕನ್ನೋ ಅಂತಾರೆ ಎಷ್ಟು ಜನ ಕೈ ಎತ್ತಿ? ಇಲ್ಲ ರೀ, ರೈಟ್ಗೆ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಿರೋದ್ರಿ. ಕೈ ಇರಿಸಿ. ಎಲ್ಲಿ ಬರುತ್ತೆ ನಿಮ್ಮ ಸರ್ಕಾರ? ಇಬ್ಬರೇ ಕೂತ್ಕೊಳ್ಳಿ. ರೈಟ್ಗ ಲೆಫ್ಟ್ಗ ಅನ್ನೋದು ನಾನು ಹೇಳ್ತೀನಿ. ಈ ಇನ್ಸಿಡೆಂಟ್ ಮುಗಿಸ್ತೀನಿ ಹೇಳಿ. ಲೆಫ್ಟಿಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ 4 ಜನ ಹುಡುಗಿಯವರು. ಎಕ್ಸಾಮ್ ಬಗ್ಗೆ ಅದು ಲಾಸ್ಟ್ ಎಕ್ಸಾಮ್. ಆ ಹುಡುಗಿದು ನಡ್ಕೊಂಡು ಹೋಗ್ಬೇಕಾದ್ರೆ ಸೈಡ್ಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ರು ಹುಡುಗಿಯರು ರೋಡ್ ಮೇಲೆ ಇರ್ತಾರೆ, ಇಬ್ರು ಹುಡುಗಿಯರು ರೋಡ್ ಕೆಳಗೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಈಗ ಹೋಗ್ತಾ ಇರ್ತಾರೆ. ಈ ಹುಡುಗಿ ಏನ್ ಮಾಡ್ತಾರೆ? ಇದು ರೋಡ್, ಈ ಕಡೆ ರೋಡ್. ಈ ಹುಡುಗಿ ಏನ್ ಮಾಡ್ತಾಳೆ? ಏನು ಮಾತಾಡ್ಕೊಳ್ತಾ ಈ ಹುಡುಗಿಗೆ ಹಿಂಗ್ ಅಂತಾಳೆ. ಆ ಹುಡುಗಿ ಒಂದು ಸ್ಟೆಪ್ ಹೋಗ್ತೆ ಹೊಡಿಬೇಡ, ಒಂದು ಸ್ಟೆಪ್ ಈ ಕಡೆ ಬರ್ತಾಳೆ. ಅಷ್ಟೇ ಅವಳು ಮಾಡಿದ ತಪ್ಪು. ಅಷ್ಟೇ. ಹಿಂದೆ ಕಾರ್ನವ್ನು ಬರ್ತಾ ಇರ್ತಾರೆ. ಅವ್ನು ನಾಲ್ಕು ಅವ್ರ ಪಾಡಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಡಿಸ್ಟೆನ್ಸ್ ಬಿಡ್ಬೇಕು ಅಷ್ಟು ಡಿಸ್ಟೆನ್ಸ್ ಬಿಟ್ಟು ನಾನು ಹೋಗ್ತೀನಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಇವ್ರು ಒಂದು ಸ್ಟೆಪ್ ರೈಟ್ಗೆ ಬರ್ತಾರೆ, ಕರೆಕ್ಟಾಗಿ ಕಾರಿಗೆ ಅಡ್ಡಿಸ್ತಾರೆ. ನೀವು ಎಷ್ಟು ಜನ ರೋಡಲ್ಲಿ ಬರಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ರೋಡ್ ಮೇಲೆ ನಡ್ಕೊಂಡು ಬರ್ತೀರಿ? 4 ಜನ 5 ಜನ ನಡ್ಕೊಂಡು ಬರ್ತೀರಿ. ಯೋಚನೆ ಮಾಡಿ. ಅಲ್ಲಿ ನಡೆದಿದ್ದು ಒಂದೇ ಒಂದು ಸಣ್ಣ ಘಟನೆ. ಅವಳು ಏನೋ ಹಿಂಗಂತಾಳೆ, ಸೈಡಿಗೆ ಒಂದು ಹೆಜ್ಜೆ ಬರ್ತಾಳೆ, ಹೊಡ್ಕೊಂಡು ಲೆಫ್ಟಿಗೆ ಬರ್ತಾ ಇರ್ತಾರೆ. ಈಗೇನು ಸರ್ಕಾರ ರಚನೆ ಮಾಡಿದಲ್ಲ ಎಲ್ಲ ಸೇರಿ ಅವರು ಲೆಫ್ಟಿಗೆ ಬರ್ತಾ ಇರ್ತಾರೆ. ಯಾಕೆ ಲೆಫ್ಟ್ ನಡ್ಕೊಂಡು ಹೋಗೋರು ಯಾಕೆ ಲೆಫ್ಟಿಗೆ ಹೋಗ್ಬಾರ್ದು ಅನ್ನೋದಕ್ಕೆ ನಾನು ಹೇಳ್ತೀನಿ. ಸೊ ಅದೊಂದೇ ಕಾರಣಕ್ಕೆ ಕಾರು ಹೊಡ್ಕೊಂಡು ಹೋಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ನೋಡಿ, ಯಾವಾಗಲೂ ನಡ್ಕೊಂಡು ಹೋಗೋರು ನೆನ್ಪಿಟ್ಕೊಳ್ಳಿ. ಹಾಗಂತ ನೀವು ಸೈಕಲಲ್ಲೂ ಬೈಕಲ್ಲೂ ಹೋಗೋರು ಮತ್ತೆ ಅವರೆಲ್ಲ ರೈಟಿಗೆ ಹೋಗಿ ಸ್ಟಾರ್ಟ್ ಮಾಡಿಬಿಟ್ಟಿರಿ. ಇವತ್ತು ಪೊಲೀಸರು ಹೇಳಿದ್ರೆ ಅಂತ. ನಡ್ಕೊಂಡು ಹೋಗುವವರು ಯಾವಾಗಲೂ ಆದಷ್ಟು ರೈಟಿಗೆ ನಡ್ಕೊಂಡು ಹೋಗಿ. ಆರ್ಟಿಗೆ ಹೋದವರು ಸಹ ಇದನ್ನೇ ಹೇಳ್ತಾರೆ, ಬಲಕ್ಕೆ ನಡ್ಕೊಂಡು ಹೋಗೋರು. ಯಾಕಂದ್ರೆ ವಾಹನಗಳು ಎದುರಿಗೆ ಬರೋದು ನಿಮಗೆ ಗೊತ್ತಾಗಬೇಕು. ಎಸ್ಪೆಷಲಿ ವಾಕಿಂಗ್ ಹೋಗ್ತೀರಿ, ವಾಕಿಂಗ್ ಹೋದಂಥವ್ರು ಯಜಮಾನರು ಮನೇಲಿ ಹೇಳ್ರಿ, ಮನೇಲಿ ಯಜಮಾನರಿಗೆ ಆಕ್ಸಿಡೆಂಟ್ಗಳು ಯಾಕಂತ ಅಂದ್ರೆ ನಿಮ್ಮ ಎದುರಿಗೆ ಬರೋ ವಾಹನ ನಿಮಗೆ ಗೊತ್ತಾಗಬೇಕು. ಅಟ್ಲೀಸ್ಟ್ ಅವನು ದಾರಿ ಅವನು ಯಾವುದೋ ಮೊಬೈಲ್ ಹಿಂಗೆ ಬರ್ತಾ ಇರ್ತಾರೆ ಕೆಲವೊಂದ್ಸರಿ ಡ್ರೈವ್ ಮಾಡ್ಕೊಂಡು, ಕೆಲವೊಂದ್ಸರಿ ಆಗ್ತವೆ. ಅಥವಾ ಯಾವುದೋ ಬೇರೆ ಯಾವುದೋ ಒಂದು ಇದರಲ್ಲಿ ಬರ್ತಾ ಇರ್ತಾರೆ. ಅವನು ಅಕಸ್ಮಾತ್ ಮಿಸ್ ಮಾಡಿದ್ರು ಸಹ ನಿಮಗೊಂದು ಚಾನ್ಸ್ ಇರುತ್ತೆ ಸರ್ಕೊಳಕ್ಕೆ. ನೀನು ಯಾವನ ಮೈ ಮೇಲೆ ಬರ್ತಾನಲ್ಲ ಅಂತ ಬೈಕ್ ಅಂತ ನೀವು ಕೈ ತೊಗೊಳ್ತಾ ಸೈಡ್ಗೆ ಹೋಗ್ತೀರಿ. ಅದೇ ನೀವು ಲೆಫ್ಟಿಗೆ ನಡ್ಕೊಂಡು ಹೋದ್ರೆ ಎಲ್ಲ ನಿರ್ಧಾರ, ನೀವು ಬದುಕೋದು ಸಹಾಯ ನಿರ್ಧಾರ ಅವನೇ ತಗೋಬೇಕು, ಹಿಂದೆ ಬರೋದು. ಹಂಗಾಗಿ ಬಲಕ್ಕೆ ನಡ್ಕೊಂಡು ಓಡಾಡಿ ರೋಡ್ ಮೇಲೆ. ಫಸ್ಟ್ ಆಫ್ ಆಲ್ ರೋಡು ಮೇಲೆ ನಡಿಲೇಬಾರ್ದು. ಹೋಗೋದು ಯಾರು ಬಲಗಡೆ ನಡ್ಕೊಂಡು ಓಡಾಡಿ. ಆಮೇಲೆ 4 ಜನ 5 ಜನ ನೀವು ಬರ್ತೀರಿ, ಚೆಕ್ ಮಾಡಿ ಬೇಕಾದ್ರೆ ಇಷ್ಟು ದಿನ ಹೆಂಗೆ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ. ಇಷ್ಟು ದಿನ ನೀವು ಕಾಲೇಜಿಗೆ ಬರ್ಬೇಕಾದ್ರೆ 4 ಜನ 5 ಜನ ಹಿಂಗೆ ಬರ್ತೀರಿ ಸಾಲಾಗಿ. ಒಬ್ಬರಿಂದೊಬ್ಬರಂತೂ ಜಗಳ ಬರಲ್ಲ. ಯಾರು ಮಾತಾಡೋದು ಇರ್ತದಲ್ಲ ಭಾಳ ಇಂಪಾರ್ಟೆಂಟ್, ಏನೋ ಚರ್ಚೆ ಮಾಡೋದಿರ್ತದಲ್ಲ ನಿಮ್ಮ ವಿಷಯಗಳು. ನೀವೇನು ಮಾಡ್ತೀರಿ? ಒಬ್ರ ಪಕ್ಕ ಒಬ್ರು ಬರ್ತೀರಿ, 4 ಜನ 5 ಜನ. ಆ ಕಾರ್ನವರೆಲ್ಲ ಬಂದರು ನಿಮ್ಮ ಹತ್ರ ಬಂದು ನಿಮ್ಮನ್ನು ಬೈಕೊಂಡು ರೈಟಿಗೆ ತಗೊಂಡು ಮತ್ತೆ ನಿಮ್ಗೆ ಹೋಗ್ಬೇಕು. ನೀವೇನು ಜಾಗ ಬಿಡೋಲ್ಲ. ಅವ್ನಿಗೆ ಆರನ್ ಮಾಡಿದ್ದಾನೆ, ಬ್ರೇಕ್ ಐತೆ, ಬ್ರೇಕ್ ಒತ್ತಿ ಇರ್ತಾನೆ, ಒಕ್ಕ ನಾವು ಸ್ಟೂಡೆಂಟ್ಸ್ ಹಿಂಗಿರ್ತಾರೆ. ಬೇಡ, ತಪ್ಪು ಮಾಡಬೇಡಿ. ಗೊತ್ತಾಯ್ತಲ್ಲ ಯಾಕೆ ಮಾಡಬಾರ್ದು ಅಂತ. ರೋಡ್ ಮೇಲೆ 4 ಜನ 5 ಜನ ಸಾಲಾಗಿ ಬೆಳ್ಳಕ್ಕಿಗಳಂಗೆ ನಡ್ಕೊಂಡು ಬರೋದನ್ನ ನಿಲ್ಲಿಸ್ಬಿಡಿ. ಮತ್ತೆ ಹೆಚ್ಚು ಜನ ಇಬ್ಬಿಬ್ರು ಜೊತೆ ಆಗಿ ನಡ್ಕೊಂಡು ಓಡಾಡಿ. ಇಬ್ಬಿಬ್ರು ಆದಷ್ಟು ರೋಡ್ ಬಿಟ್ಬಿಡಿ. ಈ ಕಾಲದಲ್ಲಿ ಯಾವ ಕಾಲಕ್ಕೂ ರೋಡ್ ಮೇಲೆ ಯಾವಾಗಲೂ ನಡ್ಕೊಂಡು ಓಡಾಡೋದಿದೆಯಲ್ಲ, ಅದು ಆಪತ್ತಿಗೆ ಆಹ್ವಾನ. ರೋಡ್ ಬಿಟ್ಟು ಸೈಡು ಇದ್ರೆ ಫುಟ್ಪಾತ್ ಮೇಲೆ ನಡೀರಿ, ಇಲ್ಲ ಅಂದ್ರೆ ಸೈಡಿಗೆ ನೆನ್ಪಿಟ್ಕೊಳ್ಳಿ. ಒಂದು. ಎರಡನೇದು, ರಸ್ತೆ ಸುರಕ್ಷತಾ ಸಪ್ತಾಹಕ್ಕೆ ಸಂಬಂಧಪಟ್ಟಂಗೆ ಪಾಯಿಂಟ್ ವೈಸ್ ನಾನು ಹೇಳ್ತೀನಿ. ಎರಡನೇದು, ನೀವು 3 ಜನ 4 ಜನ ಗಾಡಿ ಹತ್ಕೊಂಡು ಬರ್ತೀರಿ ಬಾಯ್ಸ್. ಒಂದು, ನಿಮಗೆ
ಯಾರೋ ನೋಡ್ತಾರೋ ಅನ್ನೋ ಕ್ರೇಜ್ ತಲೆಗಿರ್ತದೆ. ನೋಡಿ ಹೆಂಗೆ 4 ಜನ 5 ಜನ ನಾವು ಗಾಡಿನ ಬರ್ತೀವಿ ಅಂತ ಏನೋ ನಿಮ್ಮ ಒಂಥರ ತೋರಿಸ್ಬೇಕು. 3 ಜನಕ್ಕೆಲ್ಲ ತೋರಿಸ್ಬೇಕು, ನಾವು 4 ಜನ ಬರ್ತಾ ಬರ್ತೀವಿ ಅಂತ. ನೆನಪಿಟ್ಕೊಳ್ಳಿ. ಯಾಕೆ ಇಬ್ಬರಿಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡಿದೆ ಸರ್ಕಾರ ಅಂದರೆ 3 ಜನಕ್ಕೆ ನೀವು ಎಷ್ಟೇ ಎಕ್ಸ್ಪರ್ಟ್ ಇದ್ರು 3 ಜನಕ್ಕೆ ಬಹಳಷ್ಟು ಸಂದರ್ಭಗಳಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಬ್ಬನ ಲೆಫ್ಟ್ ಎಲ್ಲ ನಿಲ್ಲಿಸ್ಬೇಕು ಅಥವಾ ಸ್ಲೋ ಮಾಡ್ಬೇಕು ಅನ್ನೋಂಥ ಸಂದರ್ಭ ಒಬ್ಬನ ಲೆಫ್ಟ್ಗೆ ಒಬ್ಬನ ರೈಟ್ಗೆ ಕಾಲಿಟ್ಟ ಅಂತಂದ್ರೆ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರೇ ಆಗಲಿ ಡ್ರೈವಿಂಗಲ್ಲಿ ಹೀರೋಯಿಸಮ್ ತೋರ್ಸೋಕೆ ಹೋದ್ರೆ ಪೆನಾಲ್ಟಿ ಕಟ್ಟಬೇಕಾದ್ದೇ ಜೀವದ ಮುಖಾಂತರ, ಇಲ್ಲ ತನ್ನ ಜೀವ ಇಲ್ಲ ಬೇರೆ ಜೀವದ ಮುಖಾಂತರನೇ ಪೆನಾಲ್ಟಿ ಕಟ್ಟಬೇಕಲ್ಲಿ, ಬೇರೆ ಯಾವುದು ದಾರಿ ಇಲ್ಲ. ಜೀವದ ಮುಖಾಂತರ ಪೆನಾಲ್ಟಿ ಕಟ್ಟಬೇಕು. 2ನೇ ಪೆನಾಲ್ಟಿ ಇನ್ನೊಂದಿದೆ, ಅದನ್ನು ಹೇಳ್ತೀನಿ ನಿಮಗೆ. ಸೊ ನೆನಪಿಟ್ಕೊಳ್ಳಿ, ಟ್ರಿಪಲ್ ರೈಡಿಂಗ್ ಬೇಡ. ನೀವು ಹೀರೋಯಿಸಮ್ ಅನ್ನ ಹಾಗೆ ತೋರಿಸುವ ಅವಶ್ಯಕತೆ ಇಲ್ಲ. ಅದು ಹೀರೋಯಿಸಮ್ ಅಲ್ಲ, ಅದು ಫೂಲಿಶ್ನೆಸ್. ಟ್ರಿಪಲ್ ರೈಡಿಂಗ್ ಬೇಡ. 4 ಜನ 5 ಜನ ಬರ್ತಾರೆ, ನಮ್ಮ ಪೊಲೀಸರ ಎದುರಿಗೆ ಹೋಗ್ತಾರೆ. ಅರೆ ಪೊಲೀಸರು ನಿಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀರಾ ಅಥವಾ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದೀರಾ? ನೀವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬೇಡಿ. 2ನೇ ಪಾಯಿಂಟ್. 3ನೇ ಪಾಯಿಂಟ್, DL ಇಲ್ಲ ಅಂದ್ರೆ ಗಾಡಿ ಹತ್ರಕ್ಕೂ ಹೋಗ್ಬೇಕು. ನಿಮ್ಮ ಅಪ್ಪನ ಹೊಲ ಮನೆ ಮಾರಿಸ್ತೀರಿ, ಹುಷಾರ್. ಹೆಂಗೆ ಅಂತ ಹೇಳ್ತೀನಿ ನಾನು. ನಿಮ್ಮ ಅಪ್ಪನ ಹೊಲ ಮನೆ ಹೆಂಗೆ ಮಾರಿಸ್ತೀರಿ ಅಂತ ಹೇಳ್ತೀನಿ. DL ಇಲ್ಲ ಅಂತಂದ್ರೆ ಏನಾದರೂ ಒಂದು ಅಚಾನಕ್ ಒಂದು ಅಪಘಾತ ಆಯಿತು, ನಿಮ್ಮಿಂದ ಆಗಲಿ ಅಥವಾ ಬೇರೆಯವರಿಂದ ಆಗಲಿ ಒಂದು ಅಪಘಾತ ಆಯಿತು ಅಂತಂದ್ರೆ DL ಇಲ್ಲ ಅಂದ್ರೆ ಒಂದು ಆರೋಪಿನೇ. ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ನಿಮ್ಮಂಗೆ ಒಬ್ಬ ವಿದ್ಯಾರ್ಥಿ ಜೀವ ಕಳ್ಕೊಂಡ. ಅವನು ಕರೆಕ್ಟಾಗಿ ಓಡಿಸ್ತಾ ಇದ್ನೋ ತಪ್ಪಾಗಿ ಓಡಿಸ್ತಾ ಇದ್ನೋ ಗೊತ್ತಿಲ್ಲ, ಅಪಘಾತ ಅಂತೂ ಆಯ್ತು, ಅವನ ಪ್ರಾಣನೂ ಹೋಯ್ತು, ಅವ್ನ ಹಿಂದೆ ಕೂತ ಪ್ರಾಣ ಹೋಯ್ತು. ಈಗ ಅವ್ರ ತಂದೆ ತಾಯಿ ಏನ್ ಮಾಡ್ಬೇಕು? DL ಇಲ್ಲ. DL ಇಲ್ಲದೆ ಇದ್ರೆ ಅಷ್ಟು ಹೊಲ ಮನೆ ಯಾಕೆ ಹೋಗ್ತಾವೆ ಸರ್? DL ಇಲ್ಲದೆ ಇದ್ರೆ ಹೊಲ ಮನೆ ಯಾಕೆ ಹೋಗ್ತವೆ ಅಂತಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಇನ್ಶೂರೆನ್ಸ್ ಮಿನಿಮಮ್, ಜೀವ ಕಳ್ಕೊಂಡವರಿಗೆ ಮಿನಿಮಮ್ 10 ಲಕ್ಷ ಇನ್ಶೂರೆನ್ಸ್ ಕೊಡಬೇಕಾಗ್ತದೆ, ದುಡ್ಡು ಕೊಡಬೇಕಾಗ್ತದೆ. ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತಂದ್ರೆ ನೀರು ಕಟ್ಟುವಂತ ಓನರ್ ಹೇಳುತ್ತೆ ಕೋರ್ಟ್. ಮಿನಿಮಮ್ ಅದು 10 ಲಕ್ಷದಿಂದ ಚಾಲು, 10 ಲಕ್ಷದಿಂದ ಚಾಲು. 20 ಲಕ್ಷ 30 ಲಕ್ಷ 50 ಲಕ್ಷ ಅವ್ನು ಎಷ್ಟು ದುಡಿತಾನೆ, ಎಷ್ಟು ಕೆಪಾಸಿಟಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನಿಗೆ ಎಷ್ಟು ದುಡ್ಡು ಕಟ್ಟಬೇಕು, ದಂಡ ಕಟ್ಟಬೇಕಂತ. ಯಾರೋ ಒಳ್ಳೆ ಅನುಕೂಲಸ್ಥ ಚೆನ್ನಾಗಿ ದುಡಿಯೋನಾಗ್ಬಿಟ್ರೆ ಒಂದು 40-50 ಲಕ್ಷ ಕ್ಯಾಲ್ಕುಲೇಷನ್ ಮಾಡಿ ಕಟ್ಟು ಅಂತ ತಂದುಬಿಟ್ರೆ 40 ಲಕ್ಷ 50 ಲಕ್ಷ ಅಂತಂದ್ರೆ ಹೋಯ್ತು ತಾನೆ. 1 ಎಕರೆ 2 ಎಕರೆ ಹೊಲ. ಒಂದು ಸಣ್ಣ ಘಟನೆಯಿಂದ ನೀವು ಮಾಡೋಂಥ ಒಂದು ಸಣ್ಣ ತಪ್ಪು ಕೆಲಸದಿಂದ ಮನೆಗಳಲ್ಲಿ ಆಸ್ತಿಗಳು ಮಾರಾಟ ಆಗ್ತಾವೆ. ಹುಷಾರ್. ಅದಕ್ಕೆ ಹೇಳೋದು DL. ಪೊಲೀಸ್ನವ್ರ ನಿಂತ್ಕೊಂಡು ಗಾಡಿ ಚೆಕ್ ಮಾಡ್ತಾ ಇರ್ತಾರೆ, ಬೈಕಲ್ಲಿ ಓಡಾಡ್ತಾ ಇರ್ತಾರೆ. ಮಾಡೋದು ಬೇರೆ ಕೆಲಸ ಇಲ್ಲ ಅವ್ರಿಗೆ, ಅದೇ ಕೆಲಸ. ಆಕ್ಚುಲಿ ಅವ್ರು ಅದು ಮಾಡದೇ ಇದ್ರೆ ಇನ್ನೂ ಎಷ್ಟು ಹೊಲ ಮನೆಗಳು ಹೋಗ್ತಾವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಪೊಲೀಸರು ಬೈಕ್ ಸ್ವಂತ ತಿಳುವಳಿಕೆಯಿಂದ ಬೇಡ, ಪೊಲೀಸರು ಬೈಕ್ ಆದ್ರೂ DL ಮಾಡಿಸ್ಕೊಳ್ಳಿ ಅಂತ, ದಂಡ ಕಟ್ಟುವ ಭಯದಿಂದ ಆದ್ರೂ DL ಮಾಡಿಸ್ಕೊಳ್ಳಿ ಅನ್ನೋದು ಉದ್ದೇಶ. ಯಾರು ಬಿಡಿಸ್ತಾ ಇದ್ದಾರೆ? ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸೋಣ ಪೊಲೀಸರು ನಿಲ್ಸಕ್ ಹೋದ್ರೆ ಹೇಗೆ ಕಿಂಡಲ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತೆ ಕೆಲಸ ಜನ. ಆ ಎಕ್ಲೀಟರ್ ರೈಸ್ ಮಾಡಿ ನಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇರ್ತದೆ. ಓಡಿಸು ನೀನು ನನಗೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇರೋದು, ನಿನ್ನ ಜೀವಕ್ಕೆ ನೀನು ತಪ್ಪಿಸ್ಕೊಂಡು ಹೋಗ್ತಾ ಇದೀಯಾ. ನಿನ್ಗೇನು ಗ್ರಾಚಾರ ಗೊತ್ತಾಯ್ತು, ಇವತ್ತು ತಪ್ಪಿಸ್ಕೋಬಹುದು, ನಾಳೆ ತಪ್ಪಿಸ್ಕೋಬಹುದು, ದಿನ ತಪ್ಪಿಸ್ಕೊಳಕ್ಕಾಗಲ್ಲ. ಸಾವಿನಿಂದ ನೆನ್ಪಿಟ್ಕೊಳ್ರಿ, ದಿನ ತಪ್ಪಿಸ್ಕೊಳಕ್ಕಾಗಲ್ಲ. ಎಷ್ಟೋ ಆಕ್ಸಿಡೆಂಟ್ಗಳಲ್ಲಿ ಹೆಲ್ಮೆಟ್ ಇದ್ದವರು ಬಚಾವಾಗಿದ್ದಾರೆ, ಹೆಲ್ಮೆಟ್ ಇಲ್ಲದವರು ಸತ್ತೋಗಿದ್ದಾರೆ. ಎಷ್ಟೋ ಅಲ್ಲ, ಆಲ್ಮೋಸ್ಟ್ ಬೈಕ್ ಆಕ್ಸಿಡೆಂಟ್ ಅಂದ್ರೆ ಬೆಳೆದ ತಲೆಗೆ ಫಸ್ಟ್ ಏಟ್, ತಲೆಗೆ ಮೊದಲನೇ ಏಟ್ ಬೀಳೋದು. ಬಿದ್ರೆ ಸ್ವಲ್ಪ ಗೆಸ್ ಮಾಡಿ ಹೆಂಗ್ ಬೀಳ್ತಾರೆ. ಬಿದ್ರೆ ಕೈ ಕೊಡ್ತಾರೆ, ತಲೆ ಕೊಡ್ತಾರೆ. ತಲೆಗೆ ಒಂದು ಸಣ್ಣ ಪೆಟ್ಟು ಬಿದ್ರು ಆಯ್ತು, ಮುಗಿತು. ಸೊ ಅದರಿಂದ ಏನಪ್ಪ ಇದು, ಏನೋ ಒಂದು ಪೊಲೀಸರ ಪ್ರೋಗ್ರಾಮ್ ಅಂತ ಮಾಡಿ ನಾವೇನೋ ಕೇಳಕ್ ಬಂದ್ರೆ ಎಲ್ಲ ಬರೀ ಎದುರಿಸಿ ಕೈ ಬಿಡ್ತಾ ಇದ್ದಾರೆ. ಇವರು ಇರೋ ವಿಚಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಹೇಳ್ತಾ ಇದ್ದೀನಿ. ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋದು ಎಷ್ಟು ಡೇಂಜರ್ ಅಂತಂದ್ರೆ, ಏನೋ ಸಣ್ಣ ಅಪಘಾತ ಆಯ್ತು ಅಂತಂದ್ರೆ ಹೆಡ್ ಇಂಜುರಿನೇ ಫಸ್ಟ್. ನಾನು ಏನಾದರೂ ನಮ್ಮ PSI ಅವ್ರು ಫೋನ್ ಮಾಡಿ, ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ಸರ್, ಹೆಡ್ ಇಂಜುರಿನ ಅಂತ ಕೇಳ್ತೀನಿ. ಹ್ಞೂ ಸರ್, ನನಗೆ ಅಲ್ಲೇ ಒಂದು 80% 90% ಕನ್ಫರ್ಮ್, ಇನ್ನು ಉಳಿಯಲ್ಲ. ನನಗೆ ಭಾಳ ಬೇಜಾರಾಗುತ್ತೆ.
ಸಾಯ್ತಾ ಇರೋರು ಎಂತಾರೆ ನಾವು ಯುವಕರು ಯಂಗ್ಸ್ಟರ್ಸ್, ತಂದೆ ತಾಯಿಗಳಿಗೆ ವಯಸ್ಸಾಗ್ತಾ ಇದೆ ರೀ. ನಿಮ್ಮ ಮನೆಯಲ್ಲಿ ನೋಡ್ಕೊಳ್ರಿ, ತಂದೆ ತಾಯಿಗಳು ವಯಸ್ಸಾಗ್ತಾ ಇದೆ, ಅವ್ರಿಗೆ ಆಲ್ರೆಡಿ ಒಂದು ಕಿಡ್ನಿ ಸರಿ ಇದ್ರೆ ಮತ್ತೊಂದು ಸರಿ ಅದು ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಒಂದೊಂದೇ ದುಡ್ದು ಅಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ. ಇವ್ರು ಬಂದು ರೋಡ್ನಾಗೆ ಶೋಕಿಗೋಸ್ಕರ ಬಂದು ಪ್ರಾಣ ಬಿಡ್ತಾರೆ. ಅವರು ಬಂದ ಶವಾಗಾರ ಹತ್ರ ಬಂದ ಹೆಣ ಕೊಯ್ಸೋ ಜಾಗದಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ತಂದೆ ತಾಯಿಗಳು ಹೊಟ್ಟೆ ಉರಿತದೆ. ಅದು ಸತ್ತವ್ರ ಬಗ್ಗೆ ಎಷ್ಟು ಆಕ್ರೋಶ ಬರ್ತದೆ. ಏನೋ ಆಕಸ್ಮಿಕನೇ ಬಿಡಿ, ಆದ್ರೆ ಮುಟ್ಟಾಳತನದಿಂದ ಶೋಕಿ ಮಾಡಕ್ ಹೋಗ್ಯೋ ಅಥವಾ ಸ್ಪೀಡ್ ಗಾಡಿ ಓಡಿಸೋ ಬೈಕ್ ಓಡಿಸಕ್ ಹೋಗ್ಯೋ ಹಿಂಗೆಲ್ಲ ಮಾಡಿ ಜೀವ ಕಳ್ಕೊಂತಾರಲ್ರಿ, ಎಂತ ಮೂರ್ತನ ಅದು. ಏನ್ ಸಾಧ್ಯ ಮಾಡಿ ದೇಶ ಕಾಯಕ್ ಹೋಗಿ ಏನಾದ್ರು ಪ್ರಾಣ ಬಿಟ್ಟ ಅವನು, ಅಥವಾ ಯಾರ್ಯಾರು ಸಹಾಯ ಮಾಡಕ್ ಹೋಗಿ ಪ್ರಾಣ ಬಿಟ್ಟಿದ್ದು ಯಾಕೆ ಅಂತಂದ್ರೆ ಮೂರ್ತನದಲ್ಲಿ ಪ್ರಾಣ ಬಿಟ್ಟಿದ್ದು, ಶೋಕಿ ಮಾಡಕ್ ಹೋಗಿ ಪ್ರಾಣ ಬಿಟ್ಟಿದ್ದು. ಅಥವಾ ಕುಡಿದು ಗಾಡಿ ಓಡಿಸ್ತಾರೆ. ಏನ್ ಸಾರ್ ನೀವು ಇಲ್ಲಿ ಬಂದ್ಬಿಟ್ಟು ಕುಡಿದು ಗಾಡಿ ಓಡಿಸ್ತಾರ, ನಮ್ಮ ಕಡೆ ಕೈ ತೋರಿಸ್ತೀರಿ, ನಾವ್ಯಾರು ಕುಡಿಯೋರಿಲ್ಲ. ನೋಡಿ ಸ್ನೇಹಿತರೆ, ಈಗ ಅಂತ ಚಾಳಿಗಳು ಇಲ್ಲದೆ ಇರ್ಬೋದು, ಅಥವಾ ಕೆಲವಷ್ಟು ಜನಕ್ಕೆ ಅಂಟುಕೊಂಡಿರ್ಬೋದು. ಮುಂದೆ ಡಿಗ್ರಿ ಮುಗಿತಾ ಇದ್ದಂತೆ ಅಥವಾ ಈ ಡಿಗ್ರಿ ಕಾಲದಲ್ಲಿ ಪ್ರಯೋಗಗಳು ಸ್ಟಾರ್ಟ್ ಮಾಡ್ತೀರಿ. ನೀವು ಪ್ರಯೋಗಗಳನ್ನ ಸ್ಟಾರ್ಟ್ ಮಾಡ್ತೀರಿ. ಹೆಂಗೆ ಪ್ರಯೋಗಗಳನ್ನು? ಯಾರು ಫುಲ್ ಬಾಟ್ಲ್ ಹಿಡ್ಕೊಂಡು ಡೈರೆಕ್ಟ್ ಕುಡಿಯಕ್ಕೆ ಹೋಗಲ್ಲ. ಸ್ಟಾರ್ಟಿಂಗ್ ನಲ್ಲಿ ಕುಡಿಯೋದು ಹೆಂಗೆ ಅಂತಂದ್ರೆ, ಸ್ಟಾರ್ಟಿಂಗ್ ಫಸ್ಟ್ ಯಾವುದೋ ಯಾವ ಕೂಲ್ ಡ್ರಿಂಕ್ಸ್ ಸ್ಟ್ರಾಂಗ್ ಅಂತ ಎಂತ ಬರ್ತವೆ, ಅಲ್ಲಿ ಅವು ತಗೋತಾರೆ. ಆಮೇಲೆ ಇನ್ಯಾರೋ ಬಿಯರ್ಗಳು ಬರ್ತಾವೆ, ಸಣ್ಣ ಪಿಂಕ್ ಡಬ್ಬಿಗಳು ಅಂತವು, ಅವಳನ್ನ ತಗೊಂತಾರೆ. ಸ್ವಲ್ಪ ಶಾಂಪಲ್ ತಗೋತಾರೆ. ಶಾಂಪಲ್ಗಳಿಂದಲೇ ಸ್ಟಾರ್ಟ್ ಆಗೋದು ಯಾವುದೇ ಚಟ ಆಗಲಿ. ಮುಂದೆ ಒಂದು ದೊಡ್ಡ ಕುಡುಕ ಆಗೋದು ಯಾವ್ದ್ರಿಂದ ಅಂತಂದ್ರೆ, ಯಾರು ದೊಡ್ಡ ಬಾಟ್ಲಿ ಹಿಡ್ಕೊಂಡು ಕುಡುಕರಾಗಿರೋದು ಸ್ಟಾರ್ಟಿಂಗಲ್ಲಿ ನಾನು ನೋಡೇ ಇಲ್ಲ. ಕುಡಿಯೋದೆಲ್ಲ ಶಾಂಪಲ್ಗಳು ಚೆಕ್ ಮಾಡಕ್ ಹೋಗಿ, ಯಾರು ಶಾಂಪಲ್ಗಳು ಚೆಕ್ ಮಾಡಕ್ ಹೋಗ್ತಾರೆ ಅವರೇ ಕುಡುಕರಾಗೋದು. ಅದು ಬಂದು ಬಿಡ್ತದ. ಅದು ಇವತ್ತು ಸಣ್ಣ ಶಾಂಪಲ್, ನಾಳೆ ದೊಡ್ಡ ಶಾಂಪಲ್ಗಳು, ಆಮೇಲೆ ರೆಗ್ಯುಲರ್. ಯಾರು ದೊಡ್ಡ ಬಾಟ್ಲಿ ಹಿಡ್ಕೊಂಡು ಏಕ್ದಮ್ ಕುಡಿಯಕ್ಕೆ ಹೋಗೋದು ನನ್ನ ಅನುಭವದಂತೂ ನೋಡಿಲ್ಲ. ಈ ಬೀಡಿ ಸಿಗರೇಟ್ ಆದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಅಂಟ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಜಸ್ಟ್ ಒಂದು ಪಫ್, ಒಂದು ಸಿಪ್, ಹಿಂಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರೆ ಯೋಚನೆ ಮಾಡಿ, ಬಿಡೋ ಟೈಮ್ ಇದೇ ರೈಟ್ ಟೈಮ್. ಈ ಕ್ಷಣಕ್ಕೆ ಈಗ ಬಿಟ್ಟಂಗೆ ಇಲ್ಲ ಅಂದ್ರೆ ಕಲೀಲೇಬೇಕು, ಮುಂದಕ್ಕೆ ಕಲೀಲೇಬೇಕಾಗ್ತದೆ. ಆದ್ರಿಂದ ಬಿಟ್ಟುಬಿಡಿ. ಇವತ್ತೇ ಇದು ರೈಟ್ ಟೈಮ್, ನಿಮಗೆ ಡಿಸಿಷನ್ ತಗೊಳಕ್ಕೆ ರೈಟ್ ಟೈಮ್. ಬಿಟ್ಟುಬಿಡಿ. ಯಾವ ಕಾರಣಕ್ಕೂ ಶಾಂಪಲ್ಗಳನ್ನ ಟೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಅಲ್ಲೇ ನೋಡಿ ಎಡವಟ್ಟಾಗೋದು. ಶಾಂಪಲ್ಗಳನ್ನ ಟೆಸ್ಟ್ ಮಾಡಕ್ಕೆ ಹೋಗ್ಲೇಬೇಡಿ. ಬೀಡಿ ಸಿಗರೇಟು ಗುಟ್ಕ ಒಂದು ಕಾಳು ಹಾಕೋಣ ಅಂತಾರೆ, ಕರೆಕ್ಟಾ? ಗುಟ್ಕ, ಪಾನ್ ಪರಾಗು, ವಿಮಲ್ಲು, RMD ಇವನ್ನೆಲ್ಲ ಸ್ಟಾರ್ಟ್ ಮಾಡೋದು ಹೆಂಗೆ ಅಂದ್ರೆ, ಯಾವನೋ ಪಕ್ಕದಾಗ ಇರೋ ಆಗ್ತಾ ಇರ್ತಾನೆ, ಅಲ್ಲೇ ಕಲ್ತು ಬಿಟ್ಟಿರ್ತಾನೆ, ಕೆಟ್ಟು ಬಿಟ್ಟಿರ್ತಾನೆ. ಪಕ್ಕದ ಅವನ ಜೊತೆಗೆ ಅಡ್ಡಾಡ್ತಾ ಇರ್ತೀರಿ. ಒಬ್ಬನ ಯಾವ ಜೊತೆಗಿರೋ ಹೊಸುವ ತಗಳ ಒಂದು ಕಾಳು ತಗಳ ಇರ್ಲಿ ತಗಳ ಏನಾಗ್ತದೆ, ಒಂದು ಕಾಳು ಹಾಕ್ತಾನ. ಆ ಒಂದು ಕಾಳ ನಿಮ್ಮನ್ನ ಸ್ಟಾರ್ಟ್ ಮಾಡ್ಸೋದು. ಯಾರು ಏಕ್ದಮ್ ಫುಲ್ ಪ್ಯಾಕೆಟ್ ತಗೊಂಡು ಹಾಕ್ಬಿಟ್ಟು ಹಂಗಲ್ಲ ಸ್ಟಾರ್ಟ್ ಆಗೋದು. ಚಟಗಳು ಸ್ಟಾರ್ಟ್ ಆಗೋದೇ ಒಂದು ಕಾಳಿಂದ. ಯಾರು ಒಂದು ಕಾಳು ತಗೋತಾರೆ ಅವರು ಶುರು ಮಾಡಿಕೊಂಡಿರ್ತಾನೆ. ಯೋಚನೆ ಮಾಡಿ. ಬೋರ್ ಆಗ್ತಿದೆ ಅಂತ ಕಾಣಿಸ್ತದೆ ಮೋಸ್ಟ್ಲಿ ನಾನು ಹೇಳೋದು. ಇನ್ನು ಜಾಸ್ತಿ ನಾನು ಸಮಯ ವ್ಯರ್ಥ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ಟ್ಯಾಕ್ಟ್ರಿಗಳು, ನಿಮ್ಮ ಮನೆ ಮುಂದೆ ಇರೋಂಥ ಟ್ಯಾಕ್ಟ್ರಿಗಳು, ನೀವು ಯಂಗ್ಸ್ಟರ್ಸ್ ರೀ, ಚೆಕ್ ಮಾಡ್ರಿ. ನೀವು ಮನೆ ಮುಂದೆ ಇರೋಂತಹ ಟ್ಯಾಕ್ಟ್ರಿಗಳು ಏನೋ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದಾವಲ್ಲ ಅಂತ ಚೆಕ್ ಮಾಡಿ. ಬಿಡಿ ಸರ್, ಮನೆ ಮುಂದಿರೋ ಟ್ಯಾಕ್ಟ್ರಿ ಹೊಲಕ್ಕೆ ಹೋಗ್ತತಿ, ಇಲ್ಲ ಮನೆ ಬಾಗ್ಲಾಗ ನಿಂತಿರ್ತಾರೆ. ಅದು ತಗೊಂಡು ನಾವೆಲ್ಲ ಏನೋ ಹಾವೇರಿ ರಾಣೆಬೆನ್ನೂರು ತಿರುಗಿಸ್ತೀವ, ಅದಕ್ಕೆ ಯಾಕೆ ಕಟ್ಟಬೇಕು ಇನ್ಶೂರೆನ್ಸ್? 2-3 ಸಾವಿರ 4 ಸಾವಿರ ಯಾಕೆ ಕಟ್ಟಬೇಕು? ನೆನ್ಪಿಟ್ಕೊಳ್ಳಿ. ಆ ಟ್ಯಾಕ್ಟ್ರಿಲಿ ಹೊಲದಲ್ಲಿ ಏನೋ ದುಡಿಯಕ್ಕೆ ಹೋದಾಗ ಏನೋ ಒಂದು ಸಣ್ಣ ಅಪಘಾತ ಆಗಿ, ಅಥವಾ ಹೊಲದಿಂದ ಮನೆಯಿಂದ ಹೊಲಕ್ಕೂ ಹೋಗ್ಬೇಕಾದ್ರೆ ಒಂದು ಸಣ್ಣ ಅಪಘಾತ ಆಯ್ತು ಅಂತಂದ್ರೆ, ಅಥವಾ ಮನೆ ಬಾಗ್ಲಾಗಿದಾವ್ರಿ ರಿವರ್ಸ್ ತಗೊಳಕ್ ಹೋಗಿ ಸಣ್ಣ ಗಾಡಿ ಜಸ್ಟ್ ಮೂವ್ ಆದ್ರೆ ಮುಗೀತು. 10 ಲಕ್ಷ 20 ಲಕ್ಷ ಕಟ್ಟಬೇಕ್ರಿ. ಯೋಚನೆ ಮಾಡಿ ನೀವು ಯಂಗ್ಸ್ಟರ್ಸು. ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು, ನೆನ್ಪಿಟ್ಕೊಳ್ರಿ. ನೀವೆಲ್ಲ ಈಗೆಲ್ಲ ಮನೆಯ ಯಜಮಾನಿಕೆಯನ್ನ ವಹಿಸುವಂತ ಟೈಮ್ ನಿಮಗೆ ಬಂದಿದೆ. ನೀವು ಚೆಕ್ ಮಾಡಿ ಮನೆ ಡಾಕ್ಯುಮೆಂಟ್ಸ್ನ, ಗಾಡಿ ಡಾಕ್ಯುಮೆಂಟ್ಸ್ ಇದೋ ಇಲ್ಲೋ ಅಂತ ಚೆಕ್ ಮಾಡಿ ಮನೆಯಲ್ಲಿ. ಇನ್ಶೂರೆನ್ಸ್ ಕಟ್ಟಿ, ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇಲ್ಲ ನೋಡಿ, ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ಈ ವಿಚಾರ ಬಹಳ ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಿದ್ರೆ, ಮನೆಗೆ ಯಜಮಾನರಿಗೆ ಕೆಲಸ ಗೊತ್ತಾಗೋದಿಲ್ಲ. ನೀವೇ ಯಜಮಾನಿಕೆ ತಗೋಬೇಕು, ಇವನ್ನೆಲ್ಲ ಚೆಕ್ ಮಾಡಬೇಕು. ಇನ್ಶೂರೆನ್ಸು, FC ಇವನ್ನೆಲ್ಲ ಚೆಕ್ ಮಾಡಿ. DL ಇಲ್ದೇ ಗಾಡಿ ಕೊಡಕ್ಕೆ ಬಿಡಬೇಡಿ. DL ಇದ್ರೆ ಮಾತ್ರ ಗಾಡಿ ಮುಟ್ಟಿ. ಈಗ ನಿಮ್ಮಲ್ಲಿ ಎಷ್ಟು ಜನ ಬೈಕ್ ತಗೊಂಡ್ಬಂದಿದ್ರಿ? DL ಇದೆಯಾ? ಒಳ್ಳೇದು. ಇಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ,
ಮನೆಯ ಆಸ್ತಿಯ ಜೊತೆಗೆ ನೀವು ಹುಡುಗಾಟಿಕೆ ಮಾಡ್ತಾ ಇದ್ದೀರಿ ಅಂತ, ಮತ್ತೆ ಒಬ್ರು ಇನ್ನೊಬ್ರು ಜೀವದ ಜೊತೆಗೆ ಹುಡುಗಾಟಿಕೆ ಮಾಡ್ತಾ ಇದ್ದೀರಿ ಅಂತ. ನೀವು ಎಷ್ಟು ಎಕ್ಸ್ಪರ್ಟ್ ಇರಿ, DL ಇಲ್ಲ ಅಂತಂದ್ರೆ ನಿಮ್ಮ ಕಾನೂನು ಪ್ರಕಾರ ನಿಮ್ಮ ಗಾಡಿ ಬರಲ್ಲ ಅಂತ. ನೀವು DL ಇರೋರಿಗಿಂತ ಚೆನ್ನಾಗಿ ಗಾಡಿ ಓಡಿಸಿ, ಆದರೆ ನಿಮ್ಮದು DL ಇಲ್ಲ ಅಂತಂದ್ರೆ ನಿಮ್ಗೆ ಗಾಡಿ ಬರಲ್ಲ ಅಂತ ಓಡಿಸಿ, ನೆನ್ಪಿಟ್ಕೊಳ್ಳಿ. ಸೊ ಅವುಗಳ ಕಡೆ ಗಮನ ಕೊಡ್ರಿ, ಟ್ರಿಪಲ್ ರೈಡಿಂಗ್ ಹೊಡಿಬೇಡ್ರಿ. ಆಮೇಲಿಂದ ಬಸ್ಸುಗಳು ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಭಾಳ ಕೇರ್ಫುಲ್. ಜೋತಾಡ್ಕೊಂಡು ಹೋಗೋ ಕಾಲ ಮುಗಿದೋಗಿದೆ. ಬಸ್ಗಳು ಸ್ವಲ್ಪ ಪರವಾಗಿಲ್ಲ, ಸಿಗ್ತವೆ ವೆಹಿಕಲ್ಗಳು. ಯಾವ ಕಾರಣಕ್ಕೂ ಅಂತ ತಪ್ಪುಗಳು ಮಾಡಬೇಡಿ. ಬಸ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ, ಆಮೇಲೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಕೇಳಿ ಈ ಕಡೆ, ಹಲೋ ಲಾಸ್ಟ್ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಒಂದೇ ಕಡೆ ನೋಡ್ತೀರಿ, ನೆನ್ಪಿಟ್ಕೊಳ್ರಿ. ಒನ್ ವೇನಲ್ಲೂ ಎರಡು ಕಡೆ ನೋಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಇದೆ ನಮ್ಮ ದೇಶದ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಜನ ಕಾನೂನಿಗೆ ಸಹಕಾರ ಕೊಡ್ತಾ ಇಲ್ಲ, ಟ್ರಾಫಿಕ್ ರೂಲ್ಸ್ಗಳಿಗೆ ಸಹಕಾರ ಕೊಡ್ತಾ ಇಲ್ಲ. ಕಾನೂನು ಸರಿಯಿಲ್ಲ ಅಂತ ಹೇಳ್ತಿಲ್ಲ ನಾವು, ಅದು ಪೊಲೀಸರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ಟ್ರಾಫಿಕ್ ರೂಲ್ಸ್ಗೆ ಜನ ಸಹಕಾರ ಕೊಡ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಒನ್ ವೇ ಟ್ರಾಫಿಕ್ ಎರಡು ಕಡೆ ನೋಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದರ ಅರ್ಥ ಒನ್ ವೇ ಇದ್ರೂ ಸಹ ಈ ಕಡೆಯಿಂದಲೂ ಬರ್ತಾರೆ, ಆ ಕಡೆಯಿಂದಲೂ ಬರ್ತಾರೆ ಅಂತ. ಆದ್ರಿಂದ ಕೇರ್ಫುಲ್. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಮಾತಾಡ್ಕೊಂತ ಬೈಕ್ ಓಡಿಸ್ತಾರೆ, ಇಲ್ಲ ಅಂತಂದ್ರೆ ಮೊಬೈಲಲ್ಲಿ ಮಾತಾಡ್ಕೊಂತ ರೋಡ್ ಕ್ರಾಸ್ ಮಾಡ್ತಾರೆ ಅಂತ ಬ್ರೇಕ್ ಹೊಡ್ಕೊಂತ ಬಿಡು. ಎಲ್ಲ ಜವಾಬ್ದಾರಿಗಳು ಡ್ರೈವರ್ಗಳ ಮೇಲೆ ಹೊರಿಸ್ಬಿಡ್ತೀರಪ್ಪ, ಅದೇ ಬೇಜಾರು. ಎಲ್ಲ ಜವಾಬ್ದಾರಿ, ನಿಮ್ಮ ಪ್ರಾಣ ಉಳಿಸ ಎಲ್ಲ ಜವಾಬ್ದಾರಿಗಳು ಅವನ ಕೈಗೆ ಕೊಡ್ತೀರಿ. ಅವನು ನಿಮ್ಮಂಗೆ ಬೇಕಿದ್ದ ಮನುಷ್ಯ ಅಂತ ಅವ್ನ ಪ್ರಾಣ ಅಂತಂದ್ರೆ ಬರ್ತಾನೆ ಹೇಳ್ತಾನೆ. ಜೀವ ಹೋದ್ರೂ ಪರವಾಗಿಲ್ಲ, ಅರೆ ಜೀವ ಆಗ್ಬಿಟ್ರೆ ಅದು ಇನ್ನೊಂದು ನರಕ ನಿಮ್ಮ ಕುಟುಂಬಕ್ಕೆ. ಗೊತ್ತಿರಲಿ, ಜೀವ ಹೋದ್ರೆ ಒಂದು ರೀತಿಯ ನರಕ, ಜೀವ ಅರೆ ಜೀವ ಆದ್ರೆ ಅದು ಇನ್ನೊಂದು ರೀತಿಯ ನರಕ. ಪ್ರತಿದಿನದ ನರಕ ಅದು ಪ್ರತಿದಿನದ ನರಕ. ಎರಡೂ ಬಿಟ್ಟು ಬೇರೆ ಯಾವ್ದಾದ್ರೂ ಜೀವ ತೆಗೆದ್ರೆ ಅದು ಮೂರನೇ ರೀತಿಯ ನರಕ. ಏನೂ ಇಲ್ಲದೆ ಲಕ್ಷಾಂತರ ರೂಪಾಯಿ ಇನ್ನೊಬ್ರ ಕೈ ಕೊಡ್ಬೇಕಾಗ್ತದೆ, ಮತ್ತೆ ಮಾನಸಿಕವಾಗಿ ಕೊಡ್ಬೇಕಾಗ್ತದೆ ಒಬ್ಬ ಜೀವ ಅನ್ಯಾಯವಾಗಿ ತೆಗೆದ್ಬಿಟ್ಟೆ ಅಂತ. ಎಲ್ಲವಕ್ಕೂ ಕನೆಕ್ಟ್ ಆಗಿರೋದೇ ಈ ರಸ್ತೆ ಸುರಕ್ಷತಾ ಸಪ್ತಾಹ. ಮತ್ತೆ ನಾವು ಏನು ಕಾರ್ಯಕ್ರಮ ಮಾಡಿದ್ವಿ ಎಲ್ಲದಕ್ಕೂ ಕನೆಕ್ಟ್ ಆಗ್ತಾ ಇದೆ. ಯಾರಿಗೂ ಅಪ್ಲೈ ಆಗಲ್ಲ ಹೇಳಿ ಇದರಲ್ಲಿ. ಆದ್ರಿಂದ ಎಲ್ಲರೂ ಸಹ ಕಿವಿ ಕೊಟ್ಟು ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ದಿಸ್ ಇಸ್ ನಾಟ್ ಫಾರ್ ಎ ಟೈಮ್ ಪಾಸ್ ಪ್ರೋಗ್ರಾಮ್. ಇದು ಪ್ರತಿಯೊಬ್ಬರಿಗೂ ಒಂಥರ ಎಚ್ಚರಿಕೆಯ ಗಂಟೆ. ಯಾರು ನೆನ್ಪಿಟ್ಕೊಳ್ರಿ, ಯಾರು ಮರೀರಿ, ಅದು ನಿಮ್ಮ ಹಣೆ ಬರ. ಆದ್ರೆ ದಯವಿಟ್ಟು ಕೇಳುವವರನ್ನ ಗಮನ ಇಟ್ಟು ಕೇಳಿ, ಗಮನ ಇಟ್ಟು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದಲ್ಲಿ ಪ್ರತಿದಿನ ನಡೆಯುವಂಥ ಘಟನೆಗಳು ಇವು. ಯಾವುದೋ ನಾನು ದೊಡ್ಡ ಕಾನೂನು ಕಾಯ್ದೆಗಳು ಆಕ್ಟ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸರಳವಾಗಿ ನಿಮಗೆ ಏನು ನಡೀತದೆ ನಿಮ್ಮ ಜೀವನದಲ್ಲಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಿಮಗೆ ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತದೆ. ಮತ್ತೆ ಕೇವಲ ರಸ್ತೆ ಸುರಕ್ಷತೆಯ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಇನ್ನೂ ಬಹಳಷ್ಟು ವಿಚಾರಗಳು ಹೇಳುವಂಥವಿದಾವೆ. ನಾನು ಮೇಲಾಧಿಕಾರಿಗಳ ಸಮಕ್ಷಮದಲ್ಲಿ ಮಾತಾಡ್ತಾ ಇರೋ ಕಾರಣಕ್ಕೆ ನಾನು ಭಾಳ ಟೈಮ್ ತಗೊಳಕ್ಕಾಗೋದಿಲ್ಲ. ಮತ್ತೆ ಸಾಹೇಬರು ಸಹ ತುಂಬ ಮಾತಾಡೋದಿದೆ. ನಾನು ಇಷ್ಟಕ್ಕೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ದಯವಿಟ್ಟು ನಾನು ಹೇಳಿರೋಂಥ ವಿಚಾರಗಳನ್ನು ಉದಾಸೀನ ಮಾಡಿ ಏನೋ ಒಂದು ಹೇಳಿ ಹೋಗ್ತಾರೆ ಬಿಡೋ ಲೆಕ್ಕದಲ್ಲಿ ಕೇಳಬೇಡಿ. ಇದೆಲ್ಲವೂ ಸಹ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಾಲದಲ್ಲಿ ನಾನು ಹೇಳಿದ್ದು ನಿಮಗೆ ನೆನಪಾಗ್ತದೆ. ದಯವಿಟ್ಟು ಪಶ್ಚಾತ್ತಾಪದ ಮುಖಾಂತರ ನೆನಪು ಮಾಡ್ಕೋಬೇಡಿ, ಅಷ್ಟೇ ನನ್ನ ರಿಕ್ವೆಸ್ಟ್. ದಯವಿಟ್ಟು ಎಲ್ಲರಿಗೂ ನಾನು ತುಂಬ ಸಮಯ ತಗೊಂಡೆ. ಧನ್ಯವಾದಗಳು ಸರ್. ಜೀವನ ಜೊತೆ ರಸ್ತೆ ನಿಯಮಗಳನ್ನು ಮರೆಯಬೇಡ ಎಂಬ ಮಾತಿನಂತೆ ಶ್ರೀ ಮಂಜುನಾಥ್ ಪಂಡಿತ್ CPI ಸರ್ ಇವರಿಗೆ ಧನ್ಯವಾದಗಳು. ಈಗ ರಾಣೆಬೆನ್ನೂರು ಉಪವಿಭಾಗ DSP ಸರ್ ಆದಂತಹ ಶ್ರೀ ಲೋಕೇಶ್ ಜೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಏನು MES ವಿದ್ಯಾಲಯ ಈ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಸುಮಾರು ನಾನು ನೋಡಿದೆ ಈಗ 100 years, ಸುಮಾರು ಒಂದು ಶತಮಾನವನ್ನು ಗತಿಸಿರುವಂತಹ ಒಂದು ವಿದ್ಯಾಲಯದಲ್ಲಿ ತಾವೆಲ್ಲ ಏನು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮತ್ತು ನಾವಿಲ್ಲಿ ಬಂದು ಭಾಷಣ ಮಾಡ್ಸೋದಕ್ಕೆ ಭಾಳ ವಿ ಫೀಲ್ ವೆರಿ ಪ್ರೌಡ್. ತುಂಬ ಹೆಮ್ಮೆ ಅಂತ ಅನ್ನೋ ಒಂದು ವಿಚಾರ ತಮ್ಮ ಗಮನಕ್ಕೆ ತರಬಯಸ್ತೀನಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಕೆರೊಡಿ ಸಾಹೇಬರು ಮತ್ತು ನಮ್ಮ ಪ್ರಿನ್ಸಿಪಲ್ ಸಾಹೇಬರು ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರು ಹಾಗೂ ನಮ್ಮ PSI ಅವರು ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಹಾಜರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಸ್ನೇಹಿತರು
ಮತ್ತು NCC ಕೆಡೆಟ್ಸ್ ಮತ್ತು ಪ್ರೆಸ್ಸು ಮೀಡಿಯಾ ಮತ್ತು ಎಲ್ಲ ಬೋಧಕ ವರ್ಗದವರು ಕೂಡ ಹಾಜರಿದ್ದೀರಿ. ಇವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಮುಖ್ಯವಾಗಿ ಇವತ್ತಿನ ದಿವಸ ಏನು ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಅಂತ ತಂದ್ಬಿಟ್ಟು ಹಂಸಭಾವಿ ಪೊಲೀಸ್ ಠಾಣೆ ವತಿಯಿಂದ ಮತ್ತು ನಮ್ಮ MES ವಿದ್ಯಾಲಯದ ವತಿಯಿಂದ ಜಂಟಿಯಾಗಿ ಏನು ಆಯೋಜಿಸಿದ್ದೀರಿ, ನಿಜವಾಗಿಯೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಇಟ್ ಇಸ್ ಆನ್ ಎಜುಕೇಷನಲ್ ಹಬ್. ನನಗೆ ತಿಳಿದಾಗೆ ನಾವು ಕರ್ನಾಟಕದ ಹಲವು ಭಾಗಗಳಲ್ಲಿ ಸುಮಾರು ಒಂದು 500 ಕಿಲೋಮೀಟ್ರ್ ಒಂದು ಡಿಸ್ಟೆನ್ಸ್ನಲ್ಲಿ ಕೆಲಸ ಮಾಡಿದ್ದೀವಿ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಧಾರವಾಡ, ಮೈಸೂರು ಅವು ಒಂದು ದೊಡ್ಡ ಮಟ್ಟದ ಹಬ್ ಅಂದರೆ, ಹಂಸಭಾವಿನೂ ಕೂಡ ಆ ಒಂದು ನಗರಕ್ಕಿಂತಲೂ ಹೆಚ್ಚಿಗೆ ಬೆಳೆದಿರುವಂತಹ ಒಂದು ಎಜುಕೇಷನ್ ಹಬ್ ಈ ಒಂದು ಹಂಸಭಾವಿ. ಇಲ್ಲೆಲ್ಲರೂ ಕೂಡ ತುಂಬ ನೋಡಿ 100 ವರ್ಷದಿಂದ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕಟ್ಟಿದ್ದಾರೆ ಮಹನೀಯರು ಅಂತಂದರೆ ಅವ್ರನ್ನೂ ಕೂಡ ನಾವು ನೆನಪು ಮಾಡ್ಕೋಬೇಕು. ಪ್ರತಿಯೊಂದು ಮನೆಯಲ್ಲೂ ತುಂಬ ಜನ ಅಫಿಷಿಯಲ್ಸು, ವಿದ್ಯಾವಂತರು, ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಮುಂದುವರೆದಂಥವರು ಇಲ್ಲಿದ್ದಾರೆ. ಅದಕ್ಕೆಲ್ಲ ಕಾರಣ ಇಂಥ ಸಂಸ್ಥೆಗಳು ಅಂತ ತಂದ್ಬಿಟ್ಟು ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಸಬ್ಜೆಕ್ಟಿಗೆ ಬಂದರೆ ಏನೋ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಅಂತ ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ಭಾಳ ಸಿಂಪಲ್ ಇದೆ. ಇಟ್ ಇಸ್ ನಾಟ್ ಆನ್ ರಾಕೆಟ್ ಸೈನ್ಸ್. ಭಾಳ ತುಂಬ ಎಲ್ಲರಿಗೂ ಗೊತ್ತಿರೋಂಥ ಸಬ್ಜೆಕ್ಟ್ ಇದೆ. ವೆರಿ ಕಾಮನ್ ಆ್ಯಂಡ್ ಸಿಂಪಲ್ ಸಬ್ಜೆಕ್ಟ್. ಇದರಲ್ಲಿ 3 E ಅಂತ ಬರ್ತದೆ. 3 E's. ಟ್ರಾಫಿಕ್ಕಲ್ಲಿ ನಾವು ಯಾವುದೇ ಒಂದು ಟ್ರಾಫಿಕ್ ಹೋಗ್ಬೇಕಾದ್ರೆ 3 Eಗಳು ಬರ್ತದೆ ಅಷ್ಟೇ, ಸಿಂಪಲ್. 3 E ಅಂದರೆ ಏನು ಅಂತಂದರೆ, ಒಂದು ಎನ್ಫೋರ್ಸ್ಮೆಂಟ್ ಅಂತ. ಎನ್ಫೋರ್ಸ್ಮೆಂಟ್ ಅಂದರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇಸ್ ಎ ಪೊಲೀಸ್. ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇಸ್ ಎ ಪೊಲೀಸ್, ಮೊದಲನೇ E. ಎರಡನೇ E ಎಜುಕೇಷನ್. ನಿಮಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಈಗ ಮಾಡ್ತಾ ಇದೀವಲ್ಲ, ದಟ್ ಈಸ್ ಆನ್ ಎಜುಕೇಷನ್. ಅದು ಎರಡನೇ E. ಮೂರನೇ E ಏನಂದ್ರೆ ಇಂಜಿನಿಯರಿಂಗ್. ರಸ್ತೆಗಳನ್ನು ಏನು ಅಡ್ಡಾದಿಡ್ಡಿಯಾಗಿ ಡೆವಲಪ್ ಮಾಡಿದರೆ ತುಂಬ ಸುರಕ್ಷಿತವಾಗಿ ರಸ್ತೆಯನ್ನು ಡೆವಲಪ್ ಮಾಡೋದು ಏನಿದೆಯಲ್ಲ, ಅದು ಥರ್ಡ್ E. ಈ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ನಿಂತಿದೆ 3 E's ಮೇಲೆ. ಒಂದು ಎಜುಕೇಷನ್, ಒಂದು ಎನ್ಫೋರ್ಸ್ಮೆಂಟ್, ಒಂದು ಇಂಜಿನಿಯರಿಂಗ್. ಎನ್ಫೋರ್ಸ್ಮೆಂಟ್ ಮಾಡೋದು ಪೊಲೀಸ್ ಕೆಲಸ. ಇಟ್ ಇಸ್ ಆನ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ನಮ್ಮದು ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ನಾವಲ್ಲಿ ಟ್ರಾಫಿಕ್ ಸಿಗ್ನಲ್ಸು, ರೋಡ್ಗೆ ಸಂಬಂಧಪಟ್ಟಂತೆ ನಮ್ಮ ಟ್ರಾಫಿಕ್ ಕಾನ್ಸ್ಟೇಬಲ್ಸು, ಬೀಟ್ ಕಾನ್ಸ್ಟೇಬಲ್ಸ್ ಇವನ್ನೆಲ್ಲ ಹಾಕಿ ನಾವು ಎನ್ಫೋರ್ಸ್ಮೆಂಟ್ ಮಾಡೋದು. ಅಲ್ಲಿ ಟ್ರಾಫಿಕ್ ಜಾಮ್ ಆಗದಿದ್ದ ರೀತಿಯಲ್ಲಿ, ಸಿಗ್ಜಾಗ್ ಪಾರ್ಕಿಂಗ್ ಆಗದಿದ್ದ ರೀತಿಯಲ್ಲಿ, ಓವರ್ ಸ್ಪೀಡ್ ಹೋಗ್ತಿದ್ದ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಕೆಲಸ, ನಾವು ನೋಡ್ತೀವಿ. ಎರಡನೇದು ಇಂಜಿನಿಯರಿಂಗ್. ರಸ್ತೆಯನ್ನು ಸುರಕ್ಷಿತವಾಗಿ ಮತ್ತು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ತಾಂತ್ರಿಕವಾಗಿ ನಿರ್ಮಾಣ ಮಾಡುವಂಥದ್ದು ಇಂಜಿನಿಯರ್ಗಳ ಕೆಲಸ. PWD, ಅದೇ ರೀತಿ ZP, ಅದೇ ರೀತಿ ಬೇರೆ ಬೇರೆ ಇಲಾಖೆಗಳು, ಕ್ರೆಡಲ್, ಬೇರೆ ಬೇರೆ ಇಲಾಖೆಗಳಿದ್ದಾವೆ ರಸ್ತೆಗಳು ಡೆವಲಪ್ ಮಾಡೋಕ್ಕೆ. ನ್ಯಾಷನಲ್ ಹೈವೇ, NHAI ಇವೆಲ್ಲವೂ ಕೂಡ ಇಂಜಿನಿಯರಿಂಗ್ ಕೆಲಸನ ಮಾಡ್ಬೋದು. ಇನ್ನು ಥರ್ಡ್ ಒನ್ ಇದೆಯಲ್ಲ ಎಜುಕೇಷನ್, ಅರಿವು ಮೂಡಿಸೋಂಥ ಕಾರ್ಯಕ್ರಮ. ಇದು ನಾವು ಮೂಡಿಸ್ತಾ ಇದ್ದೀವಲ್ಲ, ಇದು ಯಾರ ಕೈಲಿದೆ? ಇದು ನಮ್ಮ ಕೈಲಿ ಇಲ್ವಲ್ಲ. ಇಂಜಿನಿಯರ್ ಕೈಲೂ ಇಲ್ಲ, ಪೊಲೀಸ್ ಆಫೀಸರ್ಸ್ ಕೈಲೂ ಇಲ್ಲ. ಯಾರ ಕೈಲಿದೆ ಹೇಳಿ ನೋಡೋಣ, ಯಾರ ಕೈಲಿದೆ? ಈಗ ನಾವು ನಿಮ್ಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ, ಇದು ನಿಮ್ಮ ಕೈಲೇ ತಾನೇ ಇರೋದು. ಸೊ 3 ಪಾರ್ಟ್, ಒಂದು ಪೊಲೀಸ್, ಒಂದು ಇಂಜಿನಿಯರ್ಸ್, ಒಂದು ಪಬ್ಲಿಕ್. ಈ ಎಜುಕೇಷನ್ ತಗೊಂತಾ ಇರೋಂಥ ನೀವಿದ್ದೀರಲ್ಲ, ನೀವು ರಸ್ತೆಯ ನಿಯಮಗಳನ್ನು ಪಾಲನೆ ಮಾಡಬೇಕು. ನಾನು ಹೇಳ್ದಲ್ಲ ಮೊದಲೇ, ಇದು ರಾಕೆಟ್ ಸೈನ್ಸ್ ಅಲ್ಲ. ಆಕ್ಸಿಡೆಂಟಿಗೆ ಕಾರಣ ಎರಡೇ, ಎಲ್ಲಿಂದ ಎಲ್ಲಿಗೆ ಹೋದ್ರು ಎರಡೇ. ಒಂದು ರ್ಯಾಶ್ನೆಸ್, ಎರಡನೇದು ನೆಗ್ಲಿಜೆನ್ಸ್. ಒಂದು ಅಜಾಗರೂಕತೆ, ಮತ್ತೊಂದು ಅತಿವೇಗ. ರ್ಯಾಶ್ ಅಂಡ್ ನೆಗ್ಲಿಜಿಯನ್ಸ್ ನಾವೆರಡೇ ಹೊರಡೆ ಹಾಕೋದು. ವಾಹನ ಸವಾರನು ತನ್ನ ವಾಹನವನ್ನು ಅಜಾಗರೂಕತೆಯಿಂದ ಮತ್ತು ಅತಿ ವೇಗದಿಂದ ಚಲಾಯಿಸಿಕೊಂಡು ಬಂದು ವಾಹನವನ್ನು ಅಪಘಾತಪಡಿಸಿದ ಒಂದು ಅಪಘಾತಕ್ಕೆ ಕಾರಣ ಅಂತ, ಒಂದು ಸಾವಿಗೆ ಕಾರಣ ಅಂತ. ಎರಡೇ ಪಾಯಿಂಟ್. ಆ 2 ಪಾಯಿಂಟ್ ಬಿಟ್ಟರೆ 3ನೇ ಪಾಯಿಂಟ್ ಇಲ್ಲ. ರ್ಯಾಶ್ ಅಂಡ್ ನೆಗ್ಲಿಜಿಯನ್ಸ್, ಅತಿ ವೇಗ ಮತ್ತು ಅಜಾಗರೂಕತೆ, ಇವೆರಡು ಎಲ್ಲ ಆಕ್ಸಿಡೆಂಟ್ಗೂ ಇವೆರಡೇ ಕಾರಣ. ಅದು ಬಿಟ್ಟರೆ ಬೇರೆ ಕಾರಣಗಳಿಲ್ಲ.
ಕೆಲವೊಂದು ಕಾರಣಗಳು ಇರ್ತಾವೆ. ಅದು ಹೇಳ್ದಲ್ಲ ನನಗೆ, ರಸ್ತೆ ಅಡ್ಡಾದಿಡ್ಡಿಯಾಗಿ ನಿರ್ಮಾಣ ಆಗಿರೋಂಥದ್ದು, ಕೆಲವೊಂದು ಟೆಕ್ನಿಕಲಿ ಆ ರೋಡ್ ರೆಡಿ ಆಗಿರಲ್ಲ ಅನ್ನೋ, ಅವು 1000ಕ್ಕೆ 1 ಲಕ್ಷಕ್ಕೆ 1 ಇರ್ತದೆ. ಉಳಿದಿದ್ದೆಲ್ಲ ಇರೋಂಥದ್ದು ಸವಾರರ ಮೇಲೆ. ಅದರಿಂದ ರಸ್ತೆ ಮೇಲೆ ವಾಹನವನ್ನು ಚಲಾಯಿಸಿಕೊಂಡು ಹೋಗಬೇಕಾದ್ರೆ ರಸ್ತೆ ನಿಯಮಗಳು ವಾಹನ ಸವಾರರು ಕಡ್ಡಾಯವಾಗಿ ಪಾಲಿಸಬೇಕು. ಪಾಲಿಸೋದ್ರಿಂದ ಏನು ಅಂತಂದ್ರೆ ತಮ್ಮ ಒಂದು ಏನೋ ಕುಟುಂಬ, ತಮ್ಮ ಒಂದು ಏನು ಸಂಬಂಧಿಕರು ಏನಿದ್ದಾರೆ, ನಮ್ಮ ಕುಟುಂಬದ ಒಂದು ಸುರಕ್ಷತೆಗಾಗಿ ಮತ್ತು ಅವರ ಸುರಕ್ಷತೆಗಾಗಿ ಈ ರಸ್ತೆ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ. ನೋಡಿ, ರಸ್ತೆ ನಿಯಮಗಳು, ರಸ್ತೆ ಅಪಘಾತಗಳು ಅಂತ ಬಂದಾಗ ನಮ್ಮಲ್ಲಿರೋಂಥ ಒಂದು ರಿಸರ್ಚ್ ಒಂದು ಪ್ರಕಾರ 100ಕ್ಕೆ 40% ಡೆತ್ಸ್, 100ಕ್ಕೆ 40% ಡೆತ್ಸ್ ಆಗೋದು ಹೆಡ್ ಇಂಜುರೀಸಿಂದ. ಅದರಿಂದ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಸಾಕಷ್ಟು, ನನ್ನ ಪ್ರಕಾರ ಒಂದು 25-30% ರೇಟ್ ಆಫ್ ಡೆತ್ಸ್ ಏನಿದೆ ಅದನ್ನು ನಾವು ರೆಡ್ಯೂಸ್ ಮಾಡ್ತೀವಿ. ಒಂದು 30% ರೇಟ್ ಆಫ್ ಡೆತ್ ಏನಿದೆ ಅದನ್ನು ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ತಡೆಗಟ್ಟಬಹುದು ಅಂತಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ, ರಿಸರ್ಚ್ ಹೇಳ್ತಾ ಇಲ್ಲ. ಅದರಿಂದ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿಮ್ಮ ತಂದೆ ಅಥವಾ ನಿಮ್ಮ ಬ್ರದರ್ಸ್ ಅಥವಾ ನಿಮ್ಮ ಏನು ಸಂಬಂಧಪಟ್ಟಂಥವ್ರು, ನೀವೆಲ್ಲರೂ ಎಬೋ 18, ಕೆಲವೊಬ್ರು ಇರ್ಬೋದು, ಕೆಲವರು ಬಿಲೋ 18 ಇದ್ದೀರಿ ಅನ್ಸುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇರೋಂಥವ್ರು ಕೂಡ ಸ್ವಲ್ಪ ಹೆಲ್ಮೆಟ್ ಹಾಕೋದನ್ನು ಕಡ್ಡಾಯ ಮಾಡಿಕೊಂಡ್ರೆ ಅದು ಅವರ ಮತ್ತು ಅವರ ಫ್ಯಾಮಿಲಿಯ ಒಂದು ಹಿತದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಬಂದ್ಬಿಟ್ಟು ಎಲ್ಲ ಒಂದು ರಿಸರ್ಚು ಹೇಳುತ್ತೆ. ಮತ್ತೆ ಅದೇ ರೀತಿಯಾಗಿ ನಿಮಗೆಲ್ಲ ಗೊತ್ತಿರೋಂಥದ್ದೇ, ಇಷ್ಟೊತ್ತು ನಮ್ಮ ಇನ್ಸ್ಪೆಕ್ಟರ್ ಮಾತಾಡಿದರೆ ತುಂಬ ನಿಮಗೆ ಮನಮುಟ್ಟಾಗೂ ಮಾತಾಡೋದು. ಈಗ ನಾನು ಇದನ್ನು ಸ್ವಲ್ಪ ಈ ಒಂದು ಏನೋ ನನ್ನ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನ ಅನ್ನೋದನ್ನು ಬಿಟ್ಟು ಒಂದು 2ನೇ ಪಾಯಿಂಟಿಗೆ ನಾನು ಬರ್ತೇನೆ. ನಾನು ಡೈವರ್ಷನ್ ತಗೊಂಡಿದ್ದೀನಿ. ನನ್ನ ಒಂದು ಭಾಷಣದಲ್ಲಿ ನಾನು ಸಣ್ಣ ಡೈವರ್ಷನ್ ತಗೊಂಡಿದ್ದೀನಿ. ಏನು ಅಂತಂದರೆ, ಇವತ್ತಿನ ಒಂದು ಬಿಗ್ ಚಾಲೆಂಜ್ ಸೊಸೈಟಿಗೆ, ಸ್ಪೆಷಲಿ ಯಂಗ್ ಜನ್ರೇಷನ್, ನಿಮಗೆ, ನನಗಿಂತ ನಿಮಗೆ, ಇಲ್ಲಿ ವೇದಿಕೆ ಮೇಲೆ ಕೂತಿರೋರಿಗಿಂತ ನಿಮ್ಗಳಿಗೆ, ಮತ್ತು ಟೀಚರ್ಸ್ಗಳಿಗಿಂತ ಸ್ಟೂಡೆಂಟ್ಸ್ಗಳಿಗೆ ಭಾಳ ನೀಡ್ ಆಫ್ ದ ಅವರ್, ಇವತ್ತಿನ ಅವಶ್ಯಕತೆ ಏನು ಅಂತಂದ್ರೆ ಮೊದಲನೇದಾಗಿ ಡ್ರಗ್ಸ್. ನೀಡ್ ಆಫ್ ದ ಅವರ್. ಇವತ್ತು ನಮ್ಮ ದೇಶ ಆಲ್ರೆಡಿ, ನಮ್ಮ ಕರ್ನಾಟಕ 1% ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಒಂದು ಆಕ್ಟ್ ಇದೆ. ನಾರ್ಕೋಟಿಕ್ ಡ್ರಗ್ಸ್ನ ದಾಳಿಗೆ ಒಳಗಾಗ್ತಿರುವಂಥ ಯುವ ಜನತೆ 1% ನಮ್ಮ ದೇಶದಲ್ಲಿ ಆಲ್ರೆಡಿ, ಆಲ್ಮೋಸ್ಟ್ 1%. 100ಕ್ಕೆ 1 ನಾರ್ಕೋಟಿಕ್ ಡ್ರಗ್ಸ್ನ ಅಂದರೆ ಗಾಂಜಾ ರೀತಿಯ ಒಂದು ವ್ಯಸನಕ್ಕೆ ತುತ್ತಾಗಿರುವಂತಹ ಒಂದು ಅಂಕಿಅಂಶ ನಮ್ಮ ಹತ್ರ ಇದೆ. ಸೊ ನಾನು ಇಲ್ಲಿ ಯಾಕೆ ಹೇಳ್ಬೇಕಿದೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ನಿಮ್ಗೆ ಹೇಳಿದೆ, ಹಂಸಭಾವಿ ಇಸ್ ಅನ್ ಎಜುಕೇಶನ್ ಹಬ್. ಎಜುಕೇಶನ್ ಹಬ್ ಎಲ್ಲಿರುತ್ತೆ ಅಲ್ಲಿ ಅದು ಸಾಫ್ಟ್ ಟಾರ್ಗೆಟ್ಸ್, ವೆರಿ ಸಾಫ್ಟ್ ಟಾರ್ಗೆಟ್ಸ್, ವಲ್ನರಬಲ್ ಸೆಕ್ಟ್, ದಾಳಿಗೆ ಒಳಗಾಗಬಹುದಾದಂತಹ ಯುವ ಜನತೆ ನೀವೇ. ದಾಳಿಗೆ ಒಳಗಾಗಬಹುದಾದಂತಹ ಒಂದು ಸಮುದಾಯ ಅಂದರೆ ನೀವು ಬಹಳ ಬೇಗ ಡ್ರಗ್ಸ್ನ ದಾಳಿಗೆ ತುತ್ತಾಗಬಹುದಾದಂಥ ಒಂದು ಜನತೆ, ಒಂದು ಸಮುದಾಯ ಅಂತ ತಂದ್ಬಿಟ್ಟು ನಾವು ಮತ್ತೆ ನಮ್ಮ ರಿಸರ್ಚ್ ಪರಿಗಣಿಸಿದ್ವಿ. ವೆರಿ ಸಾಫ್ಟ್ ಟಾರ್ಗೆಟ್. ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಈಗೊಂದು ಏಜಲ್ಲಿ ಒಂದು ಫ್ಯಾಷನ್ ಇರುತ್ತೆ. ನಿಮಗೊಂದು ಓದಬೇಕು ಅನ್ನೋ ಒಂದು ಫ್ಯಾಷನ್ನು, ಅಥವಾ ಏನೋ ಬೇರೆ ಬೇರೆ ರೀತಿಯ ಒಂದು ನಿಮ್ಮ ಅಭಿರುಚಿಗಳಿರ್ತವೆ. ಈ ಅಭಿರುಚಿಗಳನ್ನ ಆ ಕಡೆಗೆ ತಿರ್ಗಿಸೋದು. ಈಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ನಿಮಗೆ ಏನಂತ, ಡ್ರಗ್ಸ್ ಇದೆಯಲ್ಲ
ಇದು ಫಸ್ಟ್ ಸ್ಟಾರ್ಟಿಂಗ್ ಈ ಸ್ಟಾರ್ಟ್ ಮಾಡೋಂಥ ಹುಡುಗರು ಏನಿರ್ತಾರಲ್ಲ, ಇದು ಫ್ಯಾಷನ್ ಸ್ಟಾರ್ಟ್ ಮಾಡ್ತಾರೆ. 4 ಜನ ನನ್ನನ್ನು ನೋಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಮಾಡ್ತಾರೆ. ನಂದು ಲುಕ್ಕೇ ಬೇರೆ ಇರುತ್ತೆ, ನನ್ನ ಸ್ಟೈಲೇ ಬೇರೆ ಇರುತ್ತೆ. ನಂದು KGF ಸ್ಟೈಲು, ಯಾವ ಸ್ಟೈಲು ಇಲ್ಲ. ಒಂದ್ಸಲ ನೀವು ಅದರ ದಾಳಿಗೆ ತುತ್ತಾದ್ರಿ ಅಂತಂದ್ರೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಅದು ನಿಮ್ಮನ್ನು ಕಂಟ್ರೋಲ್ ಮಾಡೋದಿಲ್ಲ. ಡ್ರಗ್ಸ್ ಯಾವ ಥರ ಅಂದರೆ, ಈ ಗಾಂಜಾ ಯಾವ ಥರ ಅಂತಂದ್ರೆ ಅದು ಒಮ್ಮೆ ನಿಮ್ಮ ಒಳಗೆ ಹೋಗ್ತು ಅಂತಂದ್ರೆ ನೀವು ಅದನ್ನ ನಂತರ ನೀವು ಅದು ಹೇಳ್ದಂಗೆ ಕೇಳಬೇಕು, ನೀವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಈ ರೀತಿ ಫ್ಯಾಷನ್ನಾಗೆ ಒಂದೇನೋ ಒಂದು ಸ್ಟೈಲಿಗೆ ಏನೋ ಒಂದು ತಮ್ಮದೊಂದು ತುಂಬ ವೀಕ್ ಇರ್ತಾರೆ. ಒಂದು 5-6 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅದ್ರಲ್ಲಿ ತುಂಬ ಒಬ್ಬ ವೀಕ್ ಇರ್ತಾರೆ. ಅವನ್ನೂ ಕೂಡ ನೋಡಿ ಅವನಿಗೇನೆ ಆ ಒಂದು ವ್ಯಸನವನ್ನ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದರ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಇದು ನಾನು ಸ್ಟಡಿ ಮಾಡಿದಾಗೆ ಈ ಗಾಂಜಕ್ಕೆ ಮತ್ತೆ ಈ ಏನು ಡ್ರಗ್ಸಿಗೆ ಸ್ಟ್ಯಾಂಡರ್ಡ್ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಯಾರೋ ಒಬ್ಬ ಮೂಲೆಯಲ್ಲಿ ಹಮಾಲಿ, ಅವನಿಗೂ ಡ್ರಗ್ಸ್ ಬೇಕು. ಬಾಲಿವುಡ್ ಸ್ಟಾರ್ಸ್ ಮಕ್ಕಳಿಗೂ ಕೂಡ ಡ್ರಗ್ಸ್ ಬೇಕು. ದೊಡ್ಡ ರಿಚ್ ಪೀಪಲ್, ಬಹಳ ರಿಚ್ ಸೆಲೆಬ್ರಿಟೀಸ್, ಸಿಕ್ಕಾಪಟ್ಟೆ ಹೈಲಿ ಕ್ವಾಲಿಫೈಡ್ ಅವ್ರಿಗೂ ಕೂಡ ಡ್ರಗ್ಸ್ ಬೇಕು. ಜಾತಿ, ಮತ, ಧರ್ಮ, ಲಿಂಗ, ಬಹಳ ಇಂಟ್ರೆಸ್ಟಿಂಗ್. ಇನ್ನೊಂದೇನು ಅಂದ್ರೆ ಇದರಲ್ಲಿ ನಿಮ್ಗೆ ಅನ್ಸಿರ್ಬೋದು, ಬರೀ ಗಂಡಸರಿಗೆ ಅಷ್ಟೇ. ನೋ, ಇದರಲ್ಲಿ ಜೆಂಡರ್ ಈಕ್ವಾಲಿಟಿ ಇದೆ. ಮಹಿಳೆಯರು ಕೂಡ, ಹುಡುಗಿಯರು ಕೂಡ ಡ್ರಗ್ಸ್ನ ದಾಳಿಗೆ ಒಳಗಾಗಬಹುದಾದಂಥ ಸಮುದಾಯ. ಇದನ್ನ ಪ್ರೂವ್ ಮಾಡಿದೆ ಡ್ರಗ್ಸ್. ನೀವು ಕೂಡ ಸಾಫ್ಟ್ ಟಾರ್ಗೆಟ್ಸ್. ನಾವು ತಿಳಿದ ಹಾಗೆ ಪ್ರತಿಷ್ಠಿತವಾದಂತಹ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹುಡುಗಿಯರು ತಮ್ಮ ಟೆರೆಸ್ ಮೇಲೆ ಗಾಂಜಾ ಬೆಳೆದಿದ್ದಾರೆ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅಂಡ್ ನೀವು ಅನ್ಕೊಂಡಿರ್ಬೋದು, ಇದು ನನಗೆ ಸಂಬಂಧ ಇರ್ತಿದ್ದ ಸಬ್ಜೆಕ್ಟು, ನಾನು ಯಾಕೆ ಅಷ್ಟೆಲ್ಲ ಕೆಲ್ಸ್ಕೋಬೇಕು. ನೋ, ನಾಳೆ ನಿಮ್ಮ ತಮ್ಮ, ನಿಮ್ಮ ಅಣ್ಣ, ಅಥವಾ ನಿಮಗೆ ಮದುವೆ ಆದ್ಮೇಲೆ ಮಕ್ಕಳು, ಅವ್ರನ್ನೂ ಕೂಡ ರಕ್ಷಣೆ ಮಾಡಬೇಕು ಅಂತಂದ್ರೆ ನಿಮಗಿದು ಗೊತ್ತಿರಲೇಬೇಕು. ಅವರು ಕೂಡ ನಾಳೆ ಅವರು ಸಾಫ್ಟ್ ಟಾರ್ಗೆಟ್, ಅವರು ಕೂಡ ವಲ್ನರಬಲ್ ಸೆಕ್ಟರ್, ದಾಳಿಗೆ ಒಳಗಾಗಬಹುದಂಥ ಸಮುದಾಯಗಳೇ ಅವರು. ಇದರಲ್ಲಿ ಒಂದು ನಿಮಿಷ ಕೇಳಪ್ಪ, ಕೇಳಿ. ಇದರಲ್ಲಿ ವೆರಿ ಸಿಂಪಲ್ ಏನು ಅಂತಂದ್ರೆ, ನಾನು ಒಬ್ಬ DSP, ಇವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಸಾಹೇಬರು ಒಬ್ರು ಏನೋ NCC ಕಮಾಂಡೆಂಟ್ ಅಥವಾ NCC ಆಫೀಸರ್, ಕೆರೋಡಿ ಸಾಹೇಬರು ಪ್ರಿನ್ಸಿಪಲ್ಲು, ಫೌಂಡರ್ ಆಫ್ ದ ಇನ್ಸ್ಟಿಟ್ಯೂಷನ್. ಹೌದಾ? ಯಾರ ಮನೆ ಬಾಗಿಲು ಬೇಕಾದ್ರೂ ಬಡಿಬೋದು. ನಿಮ್ಮ ಮನೆ ಬಾಗಿಲು ಬಡಿಬೋದು, ನನ್ನ ಮನೆ ಬಾಗಿಲು ಬಡಿಬೋದು, ಇವ್ರ ಮನೆ ಬಾಗಿಲು ಬಡಿಬೋದು. ಡ್ರಗ್ಸ್ ಇದಕ್ಕೆ DSP ಮನೆ ಬಾಗಿಲು ಬಡಿಬಾರ್ದು ಅಂತಿಲ್ಲ. ನನ್ನ ಮಗನು ಕೂಡ ಈ ಒಂದು ದಾಳಿಗೆ ತುತ್ತಾಗಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಲ್ರೆಡಿ 1% ರೀಚ್ ಆಗ್ತಾ ಇದೀವಿ ಅಂತಂದ್ರೆ, ನಾನು ಹಂಸಭಾವಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಣ್ಣ ಹಳ್ಳಿಗೂ ರೀಚ್ ಆಗಿದೆ. ಹಂಸಭಾವಿ ಹಳ್ಳಿ ಅಲ್ಲ, ಈಗ ಆಲ್ರೆಡಿ ಒಂದು ಸಣ್ಣ ಪಟ್ಟಣವಾಗಿ ನಿರ್ಮಾಣಗೊಂಡಿದೆ ಆಲ್ರೆಡಿ. ಅದರಿಂದ ಇದು ಇದೆಯಲ್ಲ, ಏನು ಒಂದು ಡ್ರಗ್ಸ್ ಅನ್ನೋ ಒಂದು ಪೀಡೆ ಏನಿದೆ, ಒಂದು ಸಾಮಾಜಿಕ ಪಿಡುಗೆ ಏನಿದೆ, ಇದನ್ನ ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ, ಇಲ್ಲಿ ಮುಂದೆ ಕುಂತಿರೋರು ಇರ್ಬೋದು ಅಥವಾ ಹಿಂದೆ ಕೂತ್ಕೊಂಡಿರೋರು ಇರ್ಬೋದು, ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ನಿಮಗೆ ಆಫರ್ ಮಾಡೇ ಮಾಡ್ತಾರೆ. ನೀವು ಇಲ್ಲಿಂದ ಮುಂದೆ ಎಜುಕೇಶನ್ ಮುಂದೆ ಯಾವುದೊಂದು TCH, B.Ed ಅಥವಾ ಇಂಜಿನಿಯರಿಂಗೋ, ಮೆಡಿಕಲ್ಲೋ ಅಥವಾ ಇನ್ನು ನಿಮ್ಮ ಏನಾದರೂ ಬೇರೆ ಅದರ್ ಡಿಗ್ರೀಸ್ ಅಂತ ಹೋದರೆ ನಿಮಗೆ ನಿಮ್ಮ ರಸ್ತೆಯಲ್ಲಿ ಈ ಡ್ರಗ್ಸ್ ಬಂದೇ ಬರುತ್ತೆ. ಅದನ್ನ ನೀವು ನಮ್ಮ ರೋಡ್ ಮೇಲೆ ಹೋಗ್ಬೇಕಾದ್ರೆ ಹಂಪ್ಸ್ ಇರುತ್ತಲ್ಲ, ಸಾಫ್ಟಾಗಿ ಹಂಪ್ಸ್ನ ಹತ್ತಿ ಇಳಿಸ್ದಂಗೆ ಇಳಿಸ್ಬಿಟ್ಟು ದಾಟಿರ್ಬೇಕು. ಸ್ವಲ್ಪ ಓವರ್ ಸ್ಪೀಡ್ ಹೋಗಿ ಅದೇನಾದ್ರು ನೀವು ಟಾರ್ಗೆಟ್ ಮಾಡಿದ್ರಿ ಅಂತಂದ್ರೆ ನೀವು ಬಿದ್ದೋಗ್ತೀರಿ. ಈ 100 ಮೀಟರ್ಸ್ ಓಡ್ಬೇಕಾದ್ರೆ ಹರ್ಡಲ್ಸ್ ಅಂತ ಬರುತ್ತೆ. 100 ಮೀಟರ್ಸ್ ಹರ್ಡಲ್ಸ್ ಅಂತ ಬರುತ್ತೆ. 110 ಮೀಟರ್ಸ್ ಹರ್ಡಲ್ಸ್ ಅಂತ ಬರುತ್ತೆ.
ಈ ಹರ್ಡಲ್ಸ್ ಅಂತ ಏನು ಅಂತಂದ್ರೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಅವನು ಇಟ್ಟಿರ್ತಾರೆ ಏನೋ ಅಡ್ಡವಾಗಿ, ಅದನ್ನ ಚಿಕ್ಕಂತ ಹೋಗ್ಬೇಕು, ಅದನ್ನ ಹಾಡ್ಕೊಂತ 100 ಮೀಟರ್ಸ್ ಕ್ಲಿಯರ್ ಮಾಡಬೇಕು. ಸ್ಪ್ರಿಂಟರ್ಸ್ ಇರ್ತಿರಲ್ಲ, ಯಾರು ಸ್ಪ್ರಿಂಟರ್ಸ್ ಇದಿರಲ್ಲ ಇಲ್ಲಿ ಗೊತ್ತಿರುತ್ತಲ್ಲ, ಆ ಸ್ಪ್ರಿಂಟರ್ಸ್ ಓಡ್ಬೇಕಾದ್ರೆ ಹೆಂಗೆ ಹರ್ಡಲ್ಸ್ ಇರ್ತಾವಲ್ಲ, ನಿಮ್ಮ ಜೀವನದಲ್ಲಿ ಮೊದಲನೇ ಹರ್ಡಲ್ ಬರೋದೇ ಡ್ರಗ್ಸ್. ಮೊದಲನೇ ಹರ್ಡಲ್, ವೆರಿ ಫಸ್ಟ್ ಹರ್ಡಲ್. ನೀವು ಅದನ್ನ ಸಾವಕಾಶ ದಾಟಲಿಲ್ಲ ಮುಗಿಸ್ಬಿಡ್ತಾರೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಇದರಲ್ಲಿ ಜೆಂಡರ್ ಈಕ್ವಾಲಿಟಿ ಇದೆ ಅಂತ. ಮಹಿಳೆಯರು ನಿಮಗೆ ಸಂಬಂಧಪಡದ ವಿಚಾರ, ಹುಡುಗಿಯರು ನಿಮಗೆ ಸಂಬಂಧಪಡದ ವಿಚಾರ, ಹುಡುಗರಿಗೆ ಮಾತ್ರ ಸಂಬಂಧ ಅಂತ ಹೇಳಂಗಿಲ್ಲ. ಒಂದು ದೇಶವನ್ನ ನಾವು ಯುದ್ಧ ಮಾಡಿ ಅಥವಾ ಬಾಂಬ್ ಹಾಕಿ ಸೋಲ್ಸಂತ ಕಾಲ ಹೊರಟೋಯ್ತು. ನೀವು ಹಿಸ್ಟ್ರಿಗೆ ಹೋದ್ರೆ ಬ್ರಿಟಿಷರ್ಸು ಚೈನೀಸ್ನ ಸೋಲ್ಸೋದಕ್ಕೋಸ್ಕರನೇ ಅವ್ರಿಗೆ OPM ಅಂತ ವಾರ್ ಮಾಡ್ತಾರೆ. ಅವ್ರಿಗೆ OPM ಅನ್ನ ಮಾದಕ ವಸ್ತುವನ್ನ ಕೊಟ್ಟು ಅಲ್ಲಿನ ಜನಗಳನ್ನ ವ್ಯಸರನ್ನಾಗಿ ಮಾಡಿಬಿಟ್ಟು ಅಲ್ಲಿನ ಮಾರ್ಕೆಟ್ನ ಆಕ್ಯುಪೈ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರನ್ನ ಸೋಲ್ಸೋದು ಅಷ್ಟು ಸುಲಭ ಇರಲಿಲ್ಲ. ಬ್ರಿಟಿಷರ್ಸ್ಗೆ ಚೈನೀಸ್ನ ಸೋಲ್ಸೋದು ಅಷ್ಟು ಸುಲಭ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ OPM ಅನ್ನ ವ್ಯಸನಯುಕ್ತವಾದಂಥ ವಸ್ತುವನ್ನ ಅವ್ರಿಗೆ ಸಪ್ಲೈ ಮಾಡಿ ಅಲ್ಲಿ OPMನ ಒಂದು ವ್ಯಸನವನ್ನು ಅವ್ರಿಗೆ ಹಚ್ಚಿ ಆ ದೇಶವನ್ನ ತಮ್ಮ ಸ್ವಾಧೀನಕ್ಕೆ, ತಮ್ಮ ಆ ವ್ಯಾಪಾರವನ್ನು ತಮ್ಮ ಸ್ವಾಧೀನಕ್ಕೆ ಪಡ್ಕೊತಾರೆ. ಅದರಿಂದ ದಯಮಾಡಿ ತಾವುಗಳು ಈ ಒಂದು ಏನು ಡ್ರಗ್ಸ್ ಏನಿದೆ, ಈ ಒಂದು ಡ್ರಗ್ಸ್ನ ವಿಚಾರದಲ್ಲಿ ತುಂಬ ಏನು ಜಾಗರೂಕತೆಯಿಂದ ಇರಬೇಕು. ಮತ್ತೆ ನಾವು ನೋಡಿರೋ ಹಾಗೆ ನಮ್ಮ ಒಂದು ಎಂಥದೇ ತುಂಬ ಟಫೆಸ್ಟ್ ಕೇಸ್ಗಳನ್ನ ನಾವು ಹ್ಯಾಂಡಲ್ ಮಾಡಿದ ಸಂದರ್ಭದಲ್ಲಿ ನಮಗೆ ಬಹಳ ಟಫ್ ಅನ್ಸೋದು ಏನಂತಂದ್ರೆ, ಈ ಗಾಂಜಾ ಹೊಡೆದ್ಬಿಟ್ಟು ಸಿಕ್ಕಾಕೊಂಡಿರ್ತಾರಲ್ಲ ಅವ್ರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಬಹಳ ತುಂಬ ಟಫೆಸ್ಟ್ ಜಾಬ್ ಅಂತ ಅಂದ್ಬಿಟ್ಟು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ, ಎಲ್ಲ ಥರದ ಕ್ರಿಮಿನಲ್ಸು ನೋಡಿದ್ದೀನಿ. ಬಟ್ ಈ ಗಾಂಜಾ ವ್ಯಸನಕ್ಕೆ ಒಳಗಾದಂತಹ ಒಬ್ಬ ವ್ಯಕ್ತಿಯನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಯಾಕಂತಂದ್ರೆ ಆ ವ್ಯಸನಯುಕ್ತವಾದಂಥ ವಸ್ತು ಅವನ ನರಮಂಡಲದ ಮೇಲೆ, ಅವನ ಒಂದು ನ್ಯೂರಲ್ ಇದ್ರ ಮೇಲೆನೆ ಪ್ರಭಾವ ಬೀರುತ್ತೆ, ಅವನ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ಇಲ್ಲಿ ಬಹಳ ಮುಖ್ಯ ಏನು ಅಂತಂದ್ರೆ, ನಿಮಗೆ ಇದು ಏನು ಕೇಳಿದೆ ನಾನು ಅಂತಂದ್ರೆ, ಈಗ ನಾವು ಒಂದು ದಿವಸದ ಮಟ್ಟಿಗೆ ಅವನ್ನ ಪೊಲೀಸ್ ಸ್ಟೇಷನ್ ತಗೊಂಡ್ಬಂದು ಅವನ ಮೇಲೆ ಕ್ರಮ ಜರುಗಿಸ್ತೀವಲ್ಲ, ಹೌದಾ? ಈಗ ಅವನ ತಂದೆ ತಾಯಿಗಳು ಅವನ್ನ ಯಾವ ಥರದ ಅವನ ಉಪಟಳನ ಯಾವ ಥರ ತಡ್ಕೊಂಡಿರ್ಬೋದು. ಲಿಟ್ರಲಿ ಎಷ್ಟೋ ಜನ ಜೀವನನೇ ಸಾಕು ಅನ್ನೋ ಮಟ್ಟಕ್ಕೆ ತಂದೆ ತಾಯಿಗಳು ಬಿಹೇವ್ ಮಾಡಿರೋ ನಾನು ನೋಡಿದ್ವಿ. ಇವ್ನು ಯಾಕೆ ಥರ ಹುಟ್ಟುದು, ಏನು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂತು, ಬದುಕಿದ್ದಾಗೆ ನರಕ ಕಾಣಬೇಕು ಅಂತಂದ್ರೆ ಅಂತ ಒಂದು ವ್ಯಸನಕ್ಕೆ ಒಳಗಾಗ್ಬೇಕು. ಅದು ಯಾರಿಗೂ ಬರೋದು ಬೇಡ. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಮತ್ತು ಏನು ಜಾಗೃತಿ ಅಭಿಯಾನ ಮತ್ತು ನಮ್ಮ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ನೋಡಿ, ಈ ಒಂದು ಆಕ್ಟ್ ಅಲ್ಲಿ ಕೇಳಪ್ಪ ಹುಡುಗ ಕೇಳೋದು, ಸೆಕ್ಷನ್ 8 ಕೇಳೋದು, 2 ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತ ಒಂದು ಆಕ್ಟ್ ಇದೆ. ಇದರಲ್ಲಿ ಸೇದುವುದು ಕೂಡ, ಗಾಂಜಾ ಸೇದುವುದು ಕೂಡ, ಇಟ್ಕೊಳ್ಳೋದು ಕೂಡ ಅಪರಾಧ. ಇದರಲ್ಲಿ 27B ಸೆಕ್ಷನ್ 27B ಅಂತ ಬರುತ್ತೆ. ಈ 27B ಯಲ್ಲಿ ಯಾವುದಾದ್ರೂ ವ್ಯಕ್ತಿ ಗಾಂಜಾವನ್ನ ಸೇರ್ತಾ ಇದ್ದಾನೆ, ಗಾಂಜಾ ತನ್ನ ಬಲಿ ಮಡ್ಕೊಂಡಿದ್ದಾನೆ, ಗ್ರಾಮ್ ಗಟ್ಟಲೆ ಇಟ್ಕೊಂಡಿದ್ದಾನೆ, ಗ್ರಾಮ್ ಕೆಜಿ ಅಲ್ಲ, ಗ್ರಾಮ್ ಗಟ್ಟಲೆ ಇಟ್ಕೊಂಡಿದ್ದಾನೆ ಅಂದ್ರೂ ಕೂಡ ನಾವು ಅವನ್ನ ಪ್ರಾಸಿಕ್ಯೂಟ್ ಮಾಡ್ಬೋದು, ಅವನ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ಬೋದು. ಎರಡನೇದಾಗಿ 20B ಅಂತ ಬರುತ್ತೆ. ಅದರಲ್ಲಿ ಯಾರು ಪೆಡ್ಲರ್ಸ್ ಇರ್ತಾರೆ, ಮಾರಾಟಗಾರರು ಯಾರು ಇರ್ತಾರೆ, ಕನ್ಸ್ಯೂಮರ್ಸ್ ಒಂದು 27B ಕನ್ಸ್ಯೂಮರ್ಸ್ ಸೇದುವಂಥವ್ರು, ಅವ್ರ ಮೇಲೂ ಕೂಡ ನಾವು ರೆಗ್ಯುಲರ್ ಎಫ್ ಐ ಆರ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಎಫ್ ಐ ಆರ್ ಮಾಡಿ ಅವ್ರನ್ನ ನಾವು ನ್ಯಾಯಾಲಯಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು 20B ಯಲ್ಲಿ ಪೆಡ್ಲರ್ಸ್ ಯಾರು ಮಾರಾಟಗಾರರಿರಲ್ಲ, ಮಾರಾಟಗಾರರ ಮೇಲೂ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಬಹಳ ಮುಖ್ಯ ಏನು ಅಂತಂತಂದ್ರೆ, ಇಂಥ 100 ವರ್ಷ ಗತಿಸಿರುವಂಥ ಒಂದು ವೈಭವಯುತವಾದಂಥ ಈ ಒಂದು ವಿದ್ಯಾಲಯದಲ್ಲಿ ನೀವು ಓದ್ತಾ ಇದ್ದೀರಿ. ಎಲ್ಲಾದ್ರೂ ಏನಾದ್ರೂ ಇಲ್ಲಿ ಅಂತಲ್ಲ, ಎಲ್ಲಿ ಇದೊಂದು ಎಜುಕೇಶನ್ ಹಬ್ ಇರೋದ್ರಿಂದ ನಿಮಗೆ ಏನೇ ಮಾಹಿತಿ ಬಂದರೂ ಕೂಡ ಪೊಲೀಸ್ ಸ್ಟೇಷನ್ ಶೇರ್ ಮಾಡಿ. ನಿಮ್ಮ ಮಾಹಿತಿಯನ್ನು ನಾವು ತುಂಬ ಗೌಪ್ಯವಾಗಿ ಇಟ್ಕೋತೀವಿ.
ಯಾಕಂದರೆ ಸಮಾಜಕ್ಕೆ ದೇಶಕ್ಕೆ ಕಂಟಕ ಈ ಒಂದು ಡ್ರಗ್ಸ್, ಈ ಒಂದು ಗಾಂಜಾ. ಇದರಿಂದ ನಮ್ಮ ಹಂಸಭಾವಿ, ನಮ್ಮ ರಾಜ್ಯ, ನಮ್ಮ ದೇಶ ಮುಕ್ತವಾಗಿರಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಆಶಯ. ನೀವೆಲ್ಲರೂ ಈ ಒಂದು ನಮ್ಮ ಹೋರಾಟಕ್ಕೆ, ನಮ್ಮ ಒಂದು ನಡೆಗೆ ಕೈ ಜೋಡಿಸ್ತೀರ ಅಂತ ತಂದ್ಬಿಟ್ಟು ನಾನು ಭಾವಿಸ್ತಾ, ಇದುವರೆಗೂ ಶಾಂತಚಿತ್ತರಾಗಿ ನನ್ನ ಮಾತನ್ನು ಆಲಿಸಿದರೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಚಂಚಲತೆಯಿಂದ ಕೂಡಿರುವಂತಹ ಯುವಕರು ಥ್ರಿಲ್ಗಾಗಿ ಹಾಗೂ ಕ್ಯೂರಿಯಾಸಿಟಿಗಾಗಿ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅನ್ನುವಂತಹ ಹಿತನುಡಿಯೊಂದಿಗೆ ತಮ್ಮ ಅತಿಥಿಗಳ ಹಿತನುಡಿಯನ್ನು ಹೇಳಿದಂತಹ ಶ್ರೀ ಲೋಕೇಶ್ ಜೆ DSP ಸರ್, ರಾಣೆಬೆನ್ನೂರು ಉಪವಿಭಾಗಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಸಮಾರೋಪ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ PV ಕೆರೂಡಿ ಸರ್ ಅವರು. ಲಿಂಗೈಕ್ಯ ಪೂಜ್ಯ ಶಿವಗಳ ಮೃತ್ಯುಂಜಯ ಮಾತಾಡಬೇಕು ಅಂತ ಗಮನಿಸಿ, ಇಂದಿನ ರಸ್ತೆ ಸುರಕ್ಷತಾ ಜಾಗೃತಿ ಅಭಿಯಾನದ ಮುಖ್ಯ ಅತಿಥಿಗಳಾದಂಥ ಲೋಕೇಶ್ ಅವರೇ, ಮಂಜುನಾಥ್ ಅವರೇ, ಆನಂದ್ರವರೇ ಹಾಗೂ ಯಾವತ್ತು ಶಿಕ್ಷಕ ವರ್ಗವೇ, ವಿದ್ಯಾರ್ಥಿ ಇಂದಿನ ಈ ಸಭೆ ಬಗ್ಗೆ ವಿಶೇಷವಾಗಿ ತಜ್ಞರು ಮಾತು ಮಾಡಿ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕು. ಆದರೂ ಒಂದೆರಡು ಮಾತು ಹೇಳಲೇಬೇಕು. ಕಾಲ ಹೇಗೆ ಉರುಳುತ್ತದೆ ಅನ್ನೋದಕ್ಕೆ ಒಂದು ಕಥೆ. ನಾವು ವಿದ್ಯಾರ್ಥಿ ಇದ್ದಾಗ ಲಿಂಗರಾಜ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಮತ್ತು 150 ವಿದ್ಯಾರ್ಥಿ ಹೋದಂಥ ಒಂದು ಹಾಸ್ಟೆಲ್. ಆಗಿನ ಕಾಲದ ಹೆಂಗಿತ್ತು ಅನ್ನೋದು ಹೇಳ್ತಾ ಇದ್ದಾರೆ. ಒಬ್ಬ ಹೂಗಾರ್ ಅಂತೇಳಿ ನೇಬರ್ ನಮ್ಮ ಸ್ಟೂಡೆಂಟ್, ಅವನ ಬಗ್ಗೆ ಏನು ಕಲ್ಪನೆ ಗೊತ್ತಿಲ್ಲ ನಮಗೆ. ಕುಡಿದಾನ ಅಂತ ಪ್ರೊಹಿಬಿಷನ್ ಮತ್ತೆ ಯಾರು ಕುಡಿತಿದ್ದಿಲ್ಲ. ಅದನ್ನು ಎಷ್ಟೊಂದು ಸೀರಿಯಸ್ ಆಗಿ ನಮ್ಮ ಮಿತ್ರರು ನಾವೆಲ್ಲ ತಗೊಂಡಿದ್ವಿ ಅಂದರೆ, ಒಬ್ಬರಿಗೆ ಬಡ್ಡಿ ನಮ್ಮ ಫ್ರೆಂಡ್ ಹೋಗಿ ಹೋಗಾನ್ ಕೊಟ್ಟ ಕಟ್ಟಿಬಿಟ್ಟು ಇಲ್ಲ ನಾನು ಹೋಗಲ್ಲ, ಯಾಕಂದ್ರೆ ಕುಡಿತಾನೆ. ಇಂಥ ಒಂದು ಭಾವನೆ ಆ ಕಾಲ ಆಗಿತ್ತು. ಈಗ ನಾನು ನೋಡ್ತಾ ಇದ್ದೇನೆ, ದುಃಖ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಸ್ವಚ್ಛ ಮಾಡಿದ್ರು ಒಂದೊಂದು ಸರಿ ನೋಡ್ತಾ ಗೇಟ್ ಮುಂದೆ ಅಡಿಕೆ ಚಿಟ್ಟಿದ್ರು. ಇದಕ್ಕೆ ಏನು ಕಾರಣ? ಸಂಸ್ಕೃತಿ ಸಂಸ್ಕಾರ ಕಾರಣ. ಇಂಥ ಸಂಸ್ಕೃತಿ, ಇಂಥ ಸಂಸ್ಕಾರದ ಇದು ಸಂಸ್ಥೆಯ ಉದ್ದೇಶವೇ ಇಂಥ ವಿದ್ಯಾರ್ಥಿಗಳು ತಯಾರು ಮಾಡೋ ಕಾರ್ಖಾನೆ ಆಗಬೇಕು. ಇದೆಲ್ಲ ಯಾರ ದೃಷ್ಟಿಯಿಂದ? ಅವರೆಲ್ಲ ಭಾಷಣ ಮಾಡಿದ್ರು, ಇದೆಲ್ಲ ಯಾರ ದೃಷ್ಟಿಯಿಂದ? ಏನು ಅವಸರವಾಗಿ ಮಾಡ್ತಂತಾರೆ. ನಾವು ನಮ್ಮ ಜೀವನವನ್ನು ಸರಿಯಾಗಿ ನಿರ್ವಹಿಸಿ ಬೇರೆಯವರಿಗೆ ಹಾದಿ ಮಾಡಿಕೊಡೋದು ಅಂತ ಎರಡು ಉದ್ದೇಶ. ನಾವು ಒಳ್ಳೆಯವರಾಗಬೇಕು, ಬೇರೆಯವರಿಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನೊಂದು ಘಟನೆ ಹೇಳ್ತೇನೆ. ನಮ್ಮ ವಕೀಲರಲ್ಲಿ 8 ಮಂದಿ ಜೂನಿಯರ್ಸ್ ಸತ್ತರು. ಅಂದರೆ ಒಬ್ಬನ ಸಾಹಿತ್ಯದ ಬಗ್ಗೆ ಹೇಳ್ತಿದ್ದೆ, ಉಮೇಶ ನೀ ಸತ್ತು ನಂದೇನು ತೊಂದರೆ ಇಲ್ಲ, ನಾನು ಸಾಯ್ತೇನೆ, ನೀನು ಸಾಯ್ತಿದ್ದಿ, ಸ್ವಲ್ಪ ಲೇ ಮಗನ ನೀನು ಲಗ್ನಾಗಿರ್ತಾಳೆ ನೀನು. ಯಾಕಂದ್ರೆ ದೇ ಆರ್ ಡಿಪೆಂಡೆಂಟ್, ದೇ ಆರ್ ಸಮ್ ಪರ್ಸನ್ ಡಿಪೆಂಡಿಂಗ್ ಆನ್ ಯು. ನೀ ಸತ್ತಿ ನಾನು ಅನ್ನ ಸಾಯ್ತಿರ್ತೀನಿ. ಹಾಗೆ ಇಂಥ ದುರ್ಘಟನೆಗಳು ಆಗಬಾರ್ದು, ವ್ಯಸನ ಮುಕ್ತರಾಗಬೇಕು. ಅದರಿಂದ ನಮಗಷ್ಟೇ ಅಲ್ಲ, ದೇಶಕ್ಕೆ ಎಲ್ಲಕ್ಕೂ ಉಪಯೋಗ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾನು ಹೆಚ್ಚು ಮಾತನಾಡಿ ಬಯಸೋದಿಲ್ಲ. ಒಬ್ಬ ಮಿತ್ರ ಭಾಳ ನಂತರ ಭೇಟಿ ಆದ. ನೀ ಪುಲ್ವಾಮ ಅಂತ ನನಗೆ ಯಾಕಪ್ಪ, ನಾನೇನಪ್ಪ, ನೀ ಏನು ಮಾಡಿದೆ ಅಂತ. ದೋಸ್ತ, ನಾನು ಕುಡಿದು ಮನುಷ್ಯಂತ ಕಳೆದ್ಬಿಟ್ಬಿಟ್ಟೇನಿ, ಅದರಿಂದ ಇಲಾಖೆ ಶಕ್ತಿನೇ ಇಲ್ಲ ಅಂತ. ಅಲ್ಲ ಯಾವತ್ತಂತೇಳಿ ಅಂತೇಳಿ ಆ ಬಿಡೋದು ಕಟ್ಟಿ ಬೇರೆ ಐತಿ. ಇದು ಸಾಂಗತ್ಯ ದೃಷ್ಟಿಯಿಂದ ಆದಂಥ ಒಂದು ಘಟನೆ. ಈ ಎಲ್ಲ ದೃಷ್ಟಿಯಿಂದ ನಾನು ಹೆಚ್ಚು ಮಾತನಾಡ ಬಯಸಲ್ಲ. ವ್ಯಸನ ಮುಕ್ತ ಆಗಬೇಕು. ಆ ದೃಷ್ಟಿಯಿಂದ ಅದು ಎಲ್ಲರಿಗೂ ಉಪಯೋಗ, ನಮ್ಮ ವೈಯಕ್ತಿಕನೂ ಹೌದು, ಸಾಮಾಜಿಕ ಹಿತದೃಷ್ಟಿಯಿಂದ ಎಲ್ಲರ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಮಾತಾಡಿದಲ್ಲ. ಈ ಭಾಷಣದ ಸಮಾರಂಭದ ಉದ್ದೇಶ ಈಡೇರಿಸಬೇಕಂದ್ರೆ ತಾವೆಲ್ಲರೂ, ನಮ್ದೊಂದು ಕಾಲಿತ್ತು, ಈ ರಸ್ತೆ ಸುರಕ್ಷತೆಯ ಬಗ್ಗೆ ಅವಶ್ಯಕತೆ ಇದ್ದಿಲ್ಲ, ಗಾಡಿನೇ ಇದ್ದಿಲ್ಲ ಅವರು. ಈಗ ಹಾಗಿಲ್ಲ, 1 ಮಿನಿಟಿಗೆ ನಿಮ್ಗೆ ಕಣ್ಣು ತಪ್ಪಿಸಿದ್ರೆ ಗಾಡಿ ಬರ್ತಾವೆ. ಹಾಗಾಗಿ ನಾವು ಸರಿಯಾದ ಈ ರಸ್ತೆ ಬಗ್ಗೆ ತಿಳಿದುಕೊಳ್ಬೇಕು. ಆ ಮೂಲಕ ಈ ಸಮಾರಂಭದ ಒಂದು ಉದ್ದೇಶ ಈಡೇರಿಸುವ ಕಾರ್ಯಕ್ರಮ.
ಅಧ್ಯಕ್ಷತೆಯನ್ನು ಮಾಡುತ್ತಿರುವ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ಮಹಾವಿದ್ಯಾಲಯದ IQAC ಸಂಚಾಲಕರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕುಂಬಾರ್ ಸರ್ ಅವರು. Respected dignitaries on the dais and off the dais, and my dear colleagues, friends and students. It gives me an immense pleasure to give a vote of thanks here. So, foremost, I thank our chairman, Sri P.V. Kerul sir, as they have supported to organize such a program. Thank you. I also thank our chief guest, Sri Lokesh J, DSP, Ranavinood Division, as they have came in their busy schedule. Thank you very much. I also thank our Hirekeru Circle Inspector, Sri Manjunath Pandit sir, as they have came here all over here, and they have given attention to us. Thank you, sir. I also thank a supportive staff with the police department, PSI sir, Anand Nayak. Thank you very much, sir. I also thank our vice principal, Dr. Krishna sir, as they have supported us to organize the program. Also, I thank our NCC officer, Sri Hussain sir, as they have taken all this to organize the program. Thank you very much. Thank you, one and all. ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ, ಪ್ರಾಣ ಉಳಿಸಿ. ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ. ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ. ತ್ರಿಭಾಷಾ